ನೆರವೇರುವಂತೆ ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿನ್ನಿಂದ ನೆರವೇರಲಿ. ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿನ್ನಿಂದ ನೆರವೇರಲಿ. ಶೋಧನೆಯಲ್ಲಿ ಬೀಳದಂತೆ ವಾಕ್ಯದ ಬೆಳಕು ನೀಡು ದೇವಾ. ಶೋಧನೆಯಲ್ಲಿ ಬೀಳದಂತೆ ವಾಕ್ಯದ ಬೆಳಕು ನೀಡು ದೇವಾ. ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವಾ ನೀಡು ಕ್ರಿಸ್ತನ ಮನಸ್ಸು. ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವಾ ನೀಡು ಕ್ರಿಸ್ತನ ಮನಸ್ಸು. ಆರಾಧನೆ ಆರಾಧನೆ ಎಲ್ಲ ಕೊಡಿ. ಆರಾಧನೆ ಆರಾಧನೆ ಎಲ್ಲ ಚಪ್ಪಾಳೆ ಕೊಡಿ, ಎಲ್ಲ ಕೊಡಿ. ಆರಾಧನೆ ಎಲ್ಲರೂ ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ. ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ. ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿನ್ನ ಚಿತ್ತ ನೆರವೇರಲಿ. ಎಲ್ಲರೂ ಕೂಡಿ ಚಪ್ಪಾಳೆ. ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿನ್ನ ಚಿತ್ತ ನೆರವೇರಲಿ. ಆರಾಧನೆ 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 ಆರಾಧನೆ. ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ. ಎಲ್ಲರೂ ಕೂಡಿ ಹಲ್ಲೆಲೂಯಾ. ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ. ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿನ್ನ ಚಿತ್ತ ನೆರವೇರಲಿ. ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿನ್ನ ಚಿತ್ತ ನೆರವೇರಲಿ. ಆರಾಧನೆ 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 ಆರಾಧನೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಇವತ್ತು ನೀವು ವಾಕ್ಯವನ್ನು ಕೇಳಿದ್ರಿ. ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ. ನನ್ನಲ್ಲಿಯೂ ದೇವಾ ನಿನ್ನ ಚಿತ್ತ ನೆರವೇರಲಿ. ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವಾ ನಿನ್ನ ಚಿತ್ತ ನೆರವೇರಲಿ. ಹಲ್ಲೆಲೂಯಾ. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರು ಎಲ್ಲರೂ ನಿಶ್ಚಯವಾಗಿ ನಿಮ್ಮ ಗ್ರೂಪ್ಗಳಲ್ಲಿ ನೀವೆಲ್ಲ ಈ ಒಂದು ಲೈವ್ ನಡೀತಿರ್ತಕ್ಕಂಥ ಕಾರ್ಯಕ್ರಮಗಳು ನೀವು ಶೇರ್ ಮಾಡಿಕೊಂಡ್ರೆ ನಾನು ನಿಮ್ಮ ಉಪಕಾರ ಜೀವನದಲ್ಲಿ ಮರೆಯುವುದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್ ಜೀಸಸ್. ಇವತ್ತು ಅಂಶ ಏನಂದರೆ ಭಾಳ ಇಂಟ್ರೆಸ್ಟಿಂಗ್ ಅಂಶ ಇದೆ. ನಾವೆಲ್ಲರೂ ಇದರಿಂದ ಗೊಂದಲಕ್ಕೇಡಾಗಿದ್ದೇವೆ. ಏನು ಕೇಡಾಗಿದೆ? ಗೊಂದಲಕ್ಕೇಡಾಗಿದ್ದೇವೆ. ಏನಂತ ಹೇಳ್ಕೊಂಡು ಪ್ರಾರ್ಥನೆ ಮಾಡುವಾಗ ನಾನು ಒಂದೇ ರೀತಿಯಲ್ಲಿ ಮುಗಿಸ್ಬಿಡ್ತೀನಿ ಇದನ್ನು. ಸ್ಟಾರ್ಟಿಂಗ್ ಟೈಟಲಲ್ಲಿ ತುಂಬ ಜನರು ಪ್ರಾರ್ಥನೆ ಮಾಡುವಾಗ ಏನು ಮಾಡ್ತಾರೆ? ದೇವರೇ ನಿನ್ನ ಚಿತ್ತವಾದರೆ ಕರ್ತನೆ ಇವರನ್ನು ಸ್ವಸ್ಥಪಡಿಸು ದೇವರೇ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಹೌದಾ? ಆದರೆ ನನ್ನ ಸಬ್ಜೆಕ್ಟ್ ಏನಂದರೆ ಪರಲೋಕದಲ್ಲಿ ಅಂತ ನಾನು ತಂದೆ ಯೇಸು ಕ್ರಿಸ್ತನು. ಎಲ್ಲರೂ ಹೇಳ್ತೀರ ಅಲ್ಲೂಯ? ಯೇಸು ಕ್ರಿಸ್ತನು. ಹಲ್ಲೆಲೂಯಾ.
ಯೇಸು ಕ್ರಿಸ್ತನು ಎಲ್ಲಿಯೂ ರೋಗಿಗಳಿಗೆ ಪ್ರಾರ್ಥನೆ ಮಾಡುವಾಗ, ನನ್ನ ತಂದೆ ನಿನ್ನ ಚಿತ್ತವಾದರೆ ಇವರನ್ನು ಸ್ವಸ್ಥಪಡಿಸು ಅಂತೇಳಿ ಎಲ್ಲಾದ್ರೂ ಯೇಸು ಕ್ರಿಸ್ತನು ಹೇಳಿದನಾ? ಅರ್ಥ ಆಗ್ತಾ ಇದೆ ನಾನು ಹೇಳೋದು? ಎಲ್ಲಾದ್ರೂ ಯೇಸು ಕ್ರಿಸ್ತನು ಒಂದು ರೋಗಿಯನ್ನು ಸ್ವಸ್ಥ ಮಾಡುವಾಗ ಎಲ್ಲಾದ್ರೂ ಈ ರೀತಿಯಾದಂಥ ಪ್ರಾರ್ಥನೆ ಮಾಡಿದನಾ? ಅಂದ್ರೆ ಈ ರೀತಿಯಾದಂಥ ಸ್ವಸ್ಥತೆ ಮಾಡಿದನಾ? ಒಂದು ದೆವ್ವಗಳ ಪೀಡಿತರಾಗಿದ್ರೆ ದೆವ್ವಗಳ ಪೀಡಿತರನ್ನು ಬಿಡುಗಡೆ ಮಾಡಬೇಕು. ಪರಲೋಕದಲ್ಲಿರುವಂಥ ನನ್ನ ತಂದೆ ನಿನ್ನ ಚಿತ್ತವಾದರೆ ಈ ದೆವ್ವಗಳನ್ನು ಬಿಡಿಸು ದೇವರೇ ಎಂಬುದಾಗಿ ಪ್ರಾರ್ಥನೆ ಮಾಡಿದನಾ? ಇಲ್ಲ. ಮತ್ತು ನಾವ್ಯಾಕೆ ಮಾಡ್ಬೇಕಣ್ಣ? ಅಕ್ಕ, ಸಹೋದರಿಯರೇ, ನಾವ್ಯಾಕೆ ಮಾಡ್ಬೇಕದನ್ನು? ಹೆದರಿಕೆ ಆಯ್ತಾ ರೋಗಿಯನ್ನು ನೋಡಿ ಪ್ರಾರ್ಥನೆ ಮಾಡುವಾಗ? ಅಯ್ಯೋ, ಈ ರೋಗ ಗುಣ ಆಗ್ತದೇನೋ ಇಲ್ಲೋ, ಅದಕ್ಕಾಗಿ ದೇವರೇ ನಿನ್ನ ಚಿತ್ತವಿದ್ರೆ ಕರ್ತನೆ ಇದ್ರ ಗುಣಪಡಿಸು ಎಂಬುದಾಗಿ ಹೇಳ್ತೀರಾ? ಹಲೋ, ಇವತ್ತು ನಾನು ಆ ಪ್ರಶ್ನೆಗೆ ಉತ್ತರನೇ ಹೊಡೆದು ಬಿಟ್ಟಿದ್ದೇನೆ. ಯೇಸು ಯಾರ ರೋಗಿಯನ್ನಾಗಲಿ ಸ್ವಸ್ಥ ಮಾಡುವಾಗ, ಲಿಸನ್ ಕೇರ್ಫುಲಿ, ಪ್ರಾರ್ಥನೆ ಮಾಡುವಾಗಲ್ಲ, ಸ್ವಸ್ಥ ಮಾಡುವಾಗ ನಿನ್ನ ಪರಲೋಕದಲ್ಲಿ ನನ್ನ ತಂದೆ ಚಿತ್ತವಿದ್ರೆ ಎಂಬುದಾಗಿ ಎಲ್ಲರ ಪ್ರಾರ್ಥನೆ ಮಾಡಿದನಾ? ಇಲ್ಲ. ಒಂದು ಸತ್ತ ಲಾಜರನ ನೆಬಿಸುವಾಗ, ಟಫ್ ಕೇಸ್ ಇದೇನು ಬಹಳ ಕಠಿಣವಾದಂಥ ಒಂದು ಪ್ರಕರಣ. ಅಲ್ಲೇ ಸತ್ತ ಲಾಜರನನ್ನು ಎಬ್ಬಿಸುವಾಗ ಪರಲೋಕದಲ್ಲಿರುವಂಥ ನನ್ನ ತಂದೆ ಅಂಥೇಳಿ ನಿನ್ನ ಚಿತ್ತವಿದ್ರೆ ಈ ಸತ್ತವನನ್ನು ಎಬ್ಬಿಸು ಅಂತ ಹೇಳಿದನಾ? ಏನ್ ಮಾಡಿದಾನೆ ಯೇಸು? ಲಾಜರನೇ ಕಮ್ ಔಟ್, ಹೊರಗೆ ಬಾ ನೀನಂತ ಕರೆದ. ಇವತ್ತು ನಮ್ಮ ಅನೇಕ ಪೂರ್ವಜರು, ಪೂರ್ವ ಅಮಾಯಕ ನಮ್ಮ ಮಿತ್ರರು, ನನ್ನ ಮಿತ್ರರು ಆಗಿರ್ಬೋದು, मेरे काबिल दोस्तों, परमेश्वर की इच्छा हो तो इस बीमारी को चंगा करो बोलकर कहीं भी यीशु मसीह नहीं कहा है, और हम क्यों कहना? ಇದಕ್ಕೆ ನಮ್ಮ ಜನರು ಒಂದು ಒಳ್ಳೆ ಉತ್ತರ ಕೊಡ್ತಾರೆ. ಅದಕ್ಕಾಗಿ ಇವತ್ತಿಂದ ಪ್ರಾರ್ಥನೆ ಮಾಡುವಾಗ ಅಥವಾ ರೋಗಿಯನ್ನು ಸ್ವಸ್ಥತೆ ಪಡಿಸುವಾಗ ಅಥವಾ ಯಾವುದಾದ್ರೆ ದೆವ್ವಗಳನ್ನು ಬಿಡಿಸುವಾಗ ಅಥವಾ ಯಾವುದಾದ್ರೆ ಸಮಸ್ಯೆಗಳಿಂದ ಬಿಡುಗಡೆ ಆಗಬೇಕು ಅಥವಾ ಯಾವುದೇ ಒಂದು ಕೆಟ್ಟ ದ್ರವ್ಯ ಅಥವಾ ಕೆಟ್ಟ ಚಟಗಳಿಂದ, ಕೆಟ್ಟ ಚಟಗಳಿಂದ, ಯಾವುದೇ ರೀತಿಯಾದಂಥ ಮಾದಕ ಪದಾರ್ಥಗಳಿಂದ ಬಿಡುಗಡೆ ಆಗಬೇಕಾದ್ರೆ ನಿನ್ನ ಚಿತ್ತವಾದರೆ ಇವನನ್ನು ಬಿಡಿಸು ಎಂಬುದಾಗಿ ಹೇಳಿ ನಾವು ಪ್ರಾರ್ಥನೆ ಮಾಡೋದು ಸರಿಯೋ? ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತಿರಲ್ವೇ? ಎಷ್ಟು ಒಳ್ಳೆ ಜನ ಇದ್ದಾರೆ, ಎಷ್ಟು ಶ್ರದ್ಧೆಯಿಂದ ಬೈಬಲ್ ಓದ್ತಾ ಇದ್ದಾರೆ ನೋಡೋಣ. ಬೈಬಲನ್ನೇ ಧ್ಯಾನದಲ್ಲಿದೆ. ಹಲ್ಲೆಲೂಯಾ. ಅದಕ್ಕೆ ಈ ಅಂಶವನ್ನು ನಿಮ್ಮ ಹತ್ರ ತರಬೇಕಾದ್ರೆ ನಮ್ಮ ಜನರು ಬಹಳ ಬುದ್ಧಿವಂತರು. ಯಾರು? ಅಮಾಯಕರಲ್ಲಿ ಕೂಡ ಬುದ್ಧಿವಂತರಿದ್ದಾರೆ. ಟೂ ಮಚ್ ಶಾಣ ಈಸ್ ಟೂ ಮಚ್ ಬ್ಯಾಡ್ ಅಂತ ಹೇಳ್ತಾರೆ. ಹೌದಾ? ಹೆಚ್ಚು ಶಾಣತನ ಬಹಳ ಕೆಟ್ಟದಕ್ಕೆ ಹೋಗ್ತದೆ. ಆದರೆ ನಾವು ಕಲಿಬೇಕು. ನಾನು ಕೂಡ ಪೂರ್ವದಲ್ಲಿ ಹಾಗೆ ತಿಳ್ಕೊಂಡಿದ್ದೆ. ಪ್ರಾರ್ಥನೆ ಕರ್ತನೆ ನಿನ್ನ ಚಿತ್ತವಾದ್ರೆ ಕರ್ತನೆ ಈತನನ್ನು ಬಿಡುಗಡೆ ಮಾಡು, ಗುಣಪಡಿಸು ದೇವರೇ ಎಂಬುದಾಗಿ. ಆದರೆ ಯೇಸು ಎಲ್ಲಿಯೂ ರೋಗಿಯನ್ನು ಗುಣಪಡಿಸುವಾಗ ತಂದೆ ನಿನ್ನ ಚಿತ್ತವಾದ್ರೆ ಇವನನ್ನು ಗುಣಪಡಿಸು ಅಂತ ಹೇಳಿಲ್ಲ. ಯೇಸು ಕ್ರಿಸ್ತನಿಗೆ ತಂದೆ ಚಿತ್ತ ಸ್ಪಷ್ಟವಾಗಿ ಗೊತ್ತಿದೆ. ರೋಗಿ ಗುಣವಾಗಬೇಕನ್ನುವುದೇ ಆತನ ಚಿತ್ತವಾಗಿದೆ. ಆಮೇನ್. ಲಿಸನ್ ಕೇರ್ಫುಲಿ. ಎರಡನೇದು, ಒಂದು ರೋಗಿಗೆ ವೈದ್ಯನ ಎಷ್ಟು ಅಗತ್ಯವೋ, ಅರ್ಥ ಆಗ್ತಾ ಇದೆ? ಒಂದು ರೋಗಿಗೂ ಎಷ್ಟು ವೈದ್ಯನ ಅಗತ್ಯವೋ ಹಾಗೆ ಪಾಪಿಗೂ ದೇವರು ಅಷ್ಟೇ ಅಗತ್ಯ. ಅಂದ್ರೆ ಅರ್ಥ ಏನು? ರೋಗಿಗೆ ವೈದ್ಯನ ಯಾಕು? ಅವನು ಸ್ವಸ್ಥವಾಗಿರ್ಬೇಕೆಂಬುದಾಗಿ. ಪಾಪಿಗೆ ದೇವರು ಯಾಕೆ? ಅವನು ಪಾಪದಿಂದ ರಕ್ಷಣೆ ಹೊಂದಬೇಕೆಂಬುದಾಗಿ. ಅದಕ್ಕಾಗಿ ಈ ವಿಷಯಗಳಲ್ಲಿ ನಾವು ಜಾಗರೂಕರಾಗಿ ಇದು ಸರಿಯೋ ಅನ್ನೋ ಹೇಳುವ ಮಾತಲ್ಲಿ ಒಂದೇ ಉತ್ತರದಲ್ಲಿ ಉತ್ತರ ಕೊಟ್ಟುಬಿಟ್ಟಿದ್ದೇನೆ. ಯೇಸು ಕ್ರಿಸ್ತನು ಎಲ್ಲಿಯೂ ತಂದೆ ನಿನ್ನ ಚಿತ್ತವಾದರೆ ಇವನು ಸ್ವಸ್ಥವಾಗಲಿ ಅಂತ ಹೇಳಿಲ್ಲ. ಯೇಸು ಕ್ರಿಸ್ತನಿಗೆ ತಂದೆ ಚಿತ್ತ ಸ್ಪಷ್ಟವಾಗಿ ಗೊತ್ತಿತ್ತು. ಎಲ್ಲರೂ ರಕ್ಷಣೆ ಹೊಂದಬೇಕನ್ನೋದೇ ತಂದೆ ಚಿತ್ತವಾಗಿದೆ. ಯಾರೇ ಇರಲಿ. ಎಷ್ಟು ಸಾರಿ ಕರೆದು ಬರೋದಿಲ್ಲ ಅವನು. ಎಷ್ಟು ಸಾರಿ ಕರೆದೇನ್ರಿ ಅವನಿಗೆ? ಬಂದೇ ಇಲ್ಲ ಅವನು. 3-4 ಸಾರಿ ಕರೆದೆ, ಬಂದೇ ಇಲ್ಲ. ಕರೆದೆ ನಾನು ಬರ್ತೀನಿ ಅಣ್ಣ ಅಂತ ನೀವು ಬಂದಿಲ್ಲ ಅಂದ್ರೆ ಅವನು ಬಂದಿಲ್ಲ ಅಂತೇಳಿ ನಿನ್ನ ಒಳಗೆ ಗರ್ವ ಬಂದ್ರೆ, ದುಷ್ಟಶಕ್ತಿ ನಿನ್ನೊಳಗೆ ಪ್ರವೇಶ ಮಾಡಿದ್ರೆ ಹೇಗೆ ಅದು? ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಲ್ಲೂಯ್ಯ ನನ್ನ ಪ್ರಿಯ ಸಹೋದರಿ ಸಹೋದರೇ,
ಇವತ್ತು ನನ್ನನ್ನು ಕೇಳ್ತಿರ್ತಕ್ಕಂಥ ಆ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ವಚನಗಳು ಕೇಳ್ತಾ ಇದ್ರೆ ಅದನ್ನು ನಾವು ಓದಿ ಈಗ ತಿಳಿಸ್ತೇವೆ. ಕಿಂಗ್ ಜೇಮ್ಸ್ ತರ್ಜಮೆ ಪ್ರಕಾರವಾಗಿ ನಾವು ಅದನ್ನು ನಿಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ, ನೀವು ಅದನ್ನು ನೋಡ್ಕೊಳ್ತೀರಿ. ಕೇಳತಕ್ಕಂಥ ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರಿ ಎಷ್ಟು ಆಸಕ್ತಿಯಿಂದ ನೀವು ಕೇಳ್ತಾ ಇದ್ರಿ. ಇವತ್ತು ಪರಲೋಕದಲ್ಲಿರುವಂತ ನನ್ನ ತಂದೆ ಚಿತ್ತ ಈ ಎಲ್ಲರೂ ರಕ್ಷಣೆ ಹೊಂದಬೇಕು, ಒಬ್ಬನಾದರೂ ನಾಶವಾಗೋದು ಪರಲೋಕದಲ್ಲಿರುವಂತ ನನ್ನ ತಂದೆ ಚಿತ್ತವಲ್ಲ. ಒಬ್ಬನಾದರೂ ನಾಶವಾಗುವುದಂದ್ರೆ ಬಹಳ ಜನ ನರಕದಲ್ಲಿ ನಾಶವಾಗುವುದು, ಇಂಗ್ಲಿಷ್ ಪ್ಯಾರಿಶ್ ಎಂಬುದಾಗಿದೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಪ್ಯಾರಿಶ್ ಅಂದ್ರೆ ಏನ್ ಗೊತ್ತಿದೆ? ನಾಶ. ನಾಶ ಅಂದ್ರೆ ನರಕದ ನಾಶ ಅಲ್ಲ, ಬದುಕುತ್ತಿರುವ ಜೀವನದಲ್ಲಿ ರೋಗದಲ್ಲಿ ನಾಶವಾಗಬಾರ್ದು, ಸಾಲದಲ್ಲಿ ನಾಶವಾಗಬಾರ್ದು, ದರಿದ್ರದಲ್ಲಿ ನಾಶವಾಗಬಾರ್ದು, ಅಶಾಂತಿಯಲ್ಲಿ ನಾಶವಾಗಬಾರ್ದು, ಬದುಕುತ್ತಿರುವ ಜೀವನದಲ್ಲಿ ಅವನು ನಾಶವಾಗಬಾರ್ದು ಅನ್ನತಕ್ಕಂಥ ಪದದ ಅರ್ಥ ಅದು. ಎಲ್ಲರೂ ಹೇಳ್ತಿರಲ್ವಿಯಾ? ಸೊ ಒಬ್ಬನು ನಾಶವಾಗದೆ ಎಲ್ಲರೂ ರಕ್ಷಣೆ, ನಿತ್ಯ ಜೀವ ಪಡ್ಕೊಳ್ಬೇಕು. ನಿತ್ಯ ಜೀವ ಅಂದ್ರೆ ರೋಗ ಇಲ್ಲದ ಜೀವನ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಜೀಸಸ್. ಸಾಲ ಇಲ್ಲದ, ಬಡತನ ಇಲ್ಲದ ಜೀವನ. ನಿತ್ಯ ಜೀವ ಅಂದ್ರೆ ಶಾಂತಿ, ಸಮಾಧಾನ, ಸುಖ, ನೆಮ್ಮದಿ, ಆನಂದ, ಹರ್ಷದಿಂದ ತುಂಬಿರುವ ಜೀವನ. ಇದು ಸ್ವಾರ್ಥಿ ಅಲ್ಲ ಅಂತೇಳಿ ಕೆಲವ ಅಧಿಕ ಪ್ರಸಂಗಿಗಳು ಇದನ್ನು ಹೇಳುತ್ತಾರೆ. ಆದರೆ ಇವತ್ತಿನ ಸಂದೇಶ ಯಾಕೋಬನ ಪುಸ್ತಕ, ದಯಮಾಡಿ ಕೇಳಿಸ್ಕೊತ್ರಿ, ಪ್ರಶ್ನೆ ಎಲ್ಲಿಂದ ಬಂದಿದೆ ಎಂಬುದಾಗಿ. ಯಾಕೋಬನ ಪುಸ್ತಕ ದಯಮಾಡಿ ಯಾವ ಪರಿಸ್ಥಿತಿಯಲ್ಲಿ ಏನ್ ಮಾಡ್ತಾರೆ? ಯಾಕೋಬನ ಪುಸ್ತಕ 4ನೇ ಅಧ್ಯಾಯ. ಇಲ್ಲಿ ಯಾಕೋಬನು ಯೇಸು ಕ್ರಿಸ್ತನ ಶಿಷ್ಯನಾಗಿರ್ತಕ್ಕಂಥ, ಸಹೋದರನಾಗಿರ್ತಕ್ಕಂಥ ಯಾಕೋಬನು ಚದರಿ ಹೋದ ಯಹೂದ್ಯರಿಗೆ ಬರೀತಾ ಇದ್ದಾನೆ. ಯಾರಿಗೆ ಬರೀತಾ ಇದ್ದಾನೆ? ಚದರಿ ಹೋದ ಯಹೂದ್ಯರಿಗೆ. ಈ ಇಸ್ರಾಯೇಲಿಂದ, ಅಲ್ಲಿರ್ತಕ್ಕಂಥ ಯೆರೂಸಲೇಮಿಂದ ಚದರಿ ಹೋಗಿರ್ತಕ್ಕಂಥ ಯಹೂದ್ಯರಿಗೆ ಬರೆಯತಕ್ಕಂಥ ಪತ್ರವಾಗಿದೆ. ಆಗ ಯಾಕೋಬನ ಪುಸ್ತಕ 4ನೇ ಅಧ್ಯಾಯ 14ನೇ ವಚನದಿಂದ 17ನೇ ವಚನದಲ್ಲಿ ಓದ್ತಾರೆ, ನೀವು ಕೇಳಿಸ್ಕೊಳ್ತೀರಿ ಬೇಗನೆ. ನಾಳೆ ಏನಾಗುವುದು ನಿಮಗೆ ತಿಳಿಯದು, ನಿಮ್ಮ ಪ್ರಾಣ ಎಂಥದ್ದು, ಅದು ಸ್ವಲ್ಪ ಹೊತ್ತು ನಿಮ್ಮ ಪ್ರಾಣ ಕಾಣಿಸಿಕೊಳ್ತದೆ, ಆಮೇಲೆ ಕಾಣದೆ ಹೋಗುವ ಹಬೆ ಅಂದ್ರೆ ಆವಿಯಾಗಿ ಕಾಣದೆ ಹೋಗುವ ಹಬೆಯಾಗಿದೆ. ಆದ್ದರಿಂದ ಲಿಸನ್ ಕೇರ್ಫುಲಿ. ಚಿತ್ತವಾದರೆ ನಾವು ಬದುಕಿ ಈ ಕೆಲಸವನ್ನಾಗಲಿ ಅಥವಾ ಆ ಕೆಲಸವನ್ನಾಗಲಿ ಮಾಡುವೆವೆಂದು ಹೇಳತಕ್ಕದ್ದು ಹೌದು. ನಾವು ಈ ಕೆಲಸ ವೆರಿ ಗುಡ್. ಕರ್ತನ ಚಿತ್ತವಾದರೆ ನಾನು ಬದುಕಿದ್ದು ಆ ಕೆಲಸ ಮಾಡ್ತೇನೆ, ಈ ಸಾಧನೆ ಮಾಡ್ತೇನೆ ಎಂದು ಹೇಳತಕ್ಕದ್ದು ಸರಿ. ಆದರೆ ನೀವು ಗರ್ವದಿಂದ, ಅಹಂಭಾವದಿಂದ ಆದರೆ ಬಟ್ ಆದರೆ ನೀವು ನಿಮ್ಮ ಹೊಗಳಿಕೆಗಳಲ್ಲಿ, ಲಿಸನ್ ಕೇರ್ಫುಲ್, ಇಂಗ್ಲಿಷ್ನಲ್ಲಿ ಬೋಸ್ಟಿಂಗ್ ಅಂತಿದೆ. ಬೋಸ್ಟಿಂಗ್ ಇಸ್ ಕ್ವೈಟ್ ಡಿಫರೆಂಟ್ ಫ್ರಮ್ ಹೊಗಳಿಕೆ. ಬೋಸ್ಟಿಂಗ್ ಅಂದ್ರೆ ಜಂಬ ಕೊಚ್ಚಿಕೊಳ್ಳುವುದರಲ್ಲಿ, ನಿಮ್ಮ ಜಂಬ ಕೊಚ್ಚಿಕೊಳ್ಳೋದ್ರಲ್ಲಿ ಅಹಂಭಾವನೆಯಿಂದ, ಎಂತ ಭಾವನೆಯಿಂದ? ಅಹಂಭಾವನೆಯಿಂದ ಜಂಬ ಕೊಚ್ಚಿಕೊಂಡು ಅದರಲ್ಲಿ ಸಂತೋಷ ಪಡ್ತೀರಿ, ಅದು ಕೆಟ್ಟ. ಅಂತ ಸಂತೋಷವೆಲ್ಲವೂ ಕೆಟ್ಟದಾಗಿದೆ. ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದುಕೊಂಡ ನಂತರ ಅದನ್ನು ಮಾಡದೇ ಇರುವುದು ಪಾಪವಾಗಿದೆ. ಹಲೋ, ಇಲ್ಲಿ ಏನು ಹೇಳ್ತಾ ಇದ್ದಾನೆ ಗೊತ್ತಿದೆ? ಯಹೂದ್ಯರಿಗೆ, ಚದರಿ ಹೋದ ಯಹೂದ್ಯರಿಗೆ ದೇವರ ಪ್ರಮಾಣದ ಕುರಿತು ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಅವರ ಬಾಯಿಂದ ಹೇಳಿದ್ದು ಅವ್ರಿಗೆ ನೆರವೇರ್ತದೆ ಅಂತ ಅವ್ರಿಗೆ ಗೊತ್ತಿದೆ. ಅರ್ಥ ಆಗಿದೆ? ಅವ್ರ ಬಾಯಿಂದ ಏನು ಹೇಳಿದ್ರು ನೆರವೇರ್ತದೆ ಅಂತ ಗೊತ್ತಿದೆ. ಅದಕ್ಕೆ ಇಂಥ ಒಂದು ಅಹಂಭಾವನೆಯಿಂದ ಇರ್ತಕ್ಕಂಥವ್ರಿಗೆ ಹೇಳ್ತಾ ಇದ್ದಾನೆ. ಯಾರು? ಯಾಕೋಬನು ಕೂಡ ಯಹೂದಿ. ನೀವು ನಾನು ಅದನ್ನು ಸಾಧಿಸ್ತೇನೆ, ನಾನು ಇದನ್ನು ಸಾಧಿಸ್ತೇನೆ ಎಂದು ನೀವು ಜಂಬ ಕೊಚ್ಚಿಕೊಂಡು ಅಹಂಭಾವನೆಯಿಂದ ಹೇಳೋದು, ಅಹಂಭಾವನೆ ಅಂದ್ರೆ ಗರ್ವ, ಅಹಂಕಾರದಿಂದ ಹೇಳೋದು, ಅದು ಕೆಟ್ಟದಾಗಿದೆ. ಆದರೆ ಇಲ್ಲಿ ಹೇಳಿದೆ, ಹೇಳೋದು ಮಾತ್ರ ಅಲ್ಲ, ಒಳ್ಳೆಯದನ್ನು ಮಾಡೋದು ಏನಾದ್ರು ಇದ್ರೆ, ಅದು ಒಳ್ಳೆಯದು ಮಾಡೋದು ನಿನಗೆ ತಿಳಿದು ಬಂದಿರುವಾಗ ಅದನ್ನು ಮಾಡದೇ ಇರೋದು ಪಾಪ. ಅಂದ್ರೆ ಎಚ್ಚರಿಕೆ. ಎಲ್ಲಿರ್ಬೇಕು ಎಚ್ಚರಿಕೆ? ನಾವು ಪ್ರಾರ್ಥನೆನೂ ಮಾಡಬೇಕು, ಮಾಡುವ ಕ್ರಿಯೆಗಳಲ್ಲಿ ಕೂಡ ಸದ್ವಾದನೆ ಅಂದ್ರೆ ನೀತಿವಾದದನ್ನೇ ಮಾಡಬೇಕು ಹೊರತು ಕೀಡಾಗಿರುವುದನ್ನು ಮಾಡಬಾರದು. ಇದು ನಮಗೆ. ಈಗ ನೆಕ್ಸ್ಟ್ ನಮ್ಮ ಇವ್ರು ಏನು ಹೇಳ್ತಾರಂದ್ರೆ, ಇಲ್ಲಿ ನೋಡು, ಆ ದಿವಸ ನೋಡುದಿಲ್ಲ,
ಇಲ್ಲಿ ನೋಡು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಎಲ್ಲರೂ ಹೇಳ್ತಿರಲ್ವಯ್ಯ? ಇಲ್ಲಿ ನೋಡು. ಪ್ರೈಸ್ ಲಾರ್ಡ್ ಜೀಸಸ್. ಇಲ್ಲಿ ನೋಡು. ಏನು ಜಾಗೃತಿಯಾಗಿ ನಾವು ಗಮನಿಸ್ತಾ ಇದ್ದೀವಿ. ಅವ್ರೇನಂತಾರೆ ಗೊತ್ತಿದೆ? ಕರ್ತನ ಚಿತ್ತವಿದ್ರೆ ನಾನು ಅದು ಮಾಡುವೆನು ಇದು ಮಾಡುವೆನು ಎಂದು ಹೇಳೆಂದು ಬರೆಯಲ್ಪಟ್ಟಿದ್ದಿಲ್ಲ. ಇಲ್ಲಿ ಪ್ರಾರ್ಥನೆ ಬಗ್ಗೆ ಬರೆಯಲ್ಪಟ್ಟಿದೆ. ಇಲ್ಲಿ ಇದು ಪ್ರಾರ್ಥನೆ ಬಗ್ಗೆ ಮಾತಾಡಿದಾರ. ಇಲ್ಲಿ ಅದಕ್ಕೆ ಇಲ್ಲಿ ರೋಗವನ್ನು ಸ್ವಸ್ಥತೆ ಬಗ್ಗೆ ಮಾತಾಡಿದಾರ. ಹೇಳ್ರಿ, ಎಲ್ಲಿದ್ದೀರಿ? ನಾವೆಲ್ಲೋದಿ ನಿನಗಾಗಬೇಕಾ? ಒಂದು ಟೈಪ್ ಮಾಡ್ಬಿಡ್ತೀವಿ. ಇಲ್ಲಿ ಸ್ವಸ್ಥತೆ ಬಗ್ಗೆ ಮಾತಾಡಿದೆ. ಇಲ್ಲಿ ಸಾಧನೆ ಸಾಧಿಸೋದ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ. ಮತ್ತು ಯಹೂದ್ಯರು ದೇವರಿಗೆ ಸ್ತೋತ್ರವಾಗಲಿ ಕರ್ತನೆ, ಹಲ್ಲೆಲೂಯಾ. ಯಹೂದ್ಯರು ಅವ್ರಿಗೆ ಗೊತ್ತಿದೆ, ಅವ್ರ ಬಾಯಿಂದ ನೋಡಿದಿರತಕ್ಕಂಥ ಸಂಗತಿ ಖಂಡಿತವಾಗಿ ಆಗ್ತದೆ ಅಂತೇಳಿ. ಅದಕ್ಕೆ ಅವ್ರಿಗೆ ಏನಂದ್ರೆ ಅಹಂಭಾವನೆ. ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಎಂಬುದಾಗಿ, ಏನು ಮಾಡ್ತೇವೆ? ಅದು ಮಾಡ್ತೇವೆ, ಇದು ಸಾಧಿಸ್ತೇವೆ, ಅದು ಸಾಧನೆ ಮಾಡ್ತೇವೆ ಎಂಬುದಾಗಿ ಅಹಂಭಾವನೆ ಎಂದು ಹೇಳ್ತಾರೆ. ಆಗ್ತದೆ ಅದು ನಿಜವಾಗಲು. ಆದರೆ ನೀನು ಅಹಂಭಾವನೆಯಿಂದ ನೀನು ಹೇಳಿದರೆ ಅದು ಕೆಟ್ಟದಾಗಿದೆ ಅಂತ ಹೇಳಿದಾನೆ. ಆ ಭಾವನೆಯಿಂದ ನೀನು ಮಾತಾಡಬೇಡ ಎಂಬುದಾಗಿ ಹೇಳಿದಾನೆ ಹೊರತು ಪ್ರಾರ್ಥನೆ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿಲ್ಲ. ಸ್ವಸ್ಥತೆ ಮಾಡುವಾಗ ನಿನ್ನ ಚಿತ್ತವಿದ್ರಿ ಅಂತೇಳಿ ಹೇಳಬೇಕಂತೂ ಬರೆಯಲ್ಪಟ್ಟಿಲ್ಲ ಅಲ್ಲಿ. ಹಲೋ, ಆಮ್ ಐ ರೈಟ್? ಕಮ್ ಆನ್ ಶೇಸ್ ಗೈಸ್. ಎಸ್, ವೆರಿ ನೈಸ್. ನೀವು ಸರಿ ಇದ್ರಿ. ಬೈಬಲ್ ಭಾಳ ಜನ ಕೆಲವು ಜನರು ಒಂದು ಟೈಪ್ ಅಂತ ಅನ್ನೋದೇ ಹೇಳ್ತಾడు ಮಾದೇಮಿನಡ ಅಲ್ಲ. ಏನ್ರಿ ಅಣ್ಣ ಎಲ್ಲ ಅವ್ರದ್ದು ಅವನದು ಎಲ್ಲ ನಮ್ದೇನು ಕೇಳೋದಿಲ್ಲ ಅಲ್ಲೇ. ಅವಾಗಳದ್ದು ಕೇಳೋದು ಇಲ್ಲ, ಆದಾಮದು ಕೇಳೋದಿಲ್ಲ ನಾನೀಗ. ನನಗೆ ದೇವರು ಬೈಬಲ್ನಲ್ಲಿ ಏನು ಹೇಳ್ತಾನೆ ಅದನ್ನೇ ಕೇಳ್ತೀನಿ ನಾನು. ಈಗ ನೋಡ್ರಿ, ಎಲ್ಲ ಅವನದೇ ಹೇಳ್ತಾನೆ, ಅವನು ನಂದು ಹೇಳಿದ್ರೆ ಪರವಾಗಿಲ್ಲ. ನಂದಲ್ಲ, ನಾನು ಯಾರ್ದು ಹೇಳ್ತಾ ಇದ್ದಾನೆ? ಬೈಬಲ್ನಲ್ಲಿ ಬರೆಯಲ್ಪಟ್ಟಿರುವ ಸತ್ಯದ ಬಗ್ಗೆ ಮಾತಾಡ್ತಾನೆ. ಇಲ್ಲಿ ನೋಡ್ರಿ, ಸ್ಪಷ್ಟವಾಗಿ ಹೇಳಿದೆ, ನಾನು ಅದು ಮಾಡುತ್ತೇನೆ ಇದು ಮಾಡ್ತೇನೆ ಎಂದು ಹೇಳಬಾರದು ಅಹಂಭಾವನೆಯಿಂದ. ಕರ್ತನ ಚಿತ್ತವಿದ್ರೆ ನಾನು ಅದು ಸಾಧಿಸ್ತೇನೆ ಇದು ಸಾಧಿಸ್ತೇನೆ ಎಂದು ಹೇಳಬೇಕಂತಿದೆ. ಪ್ರಾರ್ಥನೆ ಬಗ್ಗೆ ಬರೆಯಲ್ಪಟ್ಟಿದೆ. ಎರಡನೇದು ಸ್ವಸ್ಥತೆಗಳ ಬಗ್ಗೆ ಬರೆಯಲ್ಪಟ್ಟಿದೆ ಇಲ್ಲ. ಇಲ್ಲಿ ಯಹೂದ್ಯರು ದೇವಜನರು, ಎಲ್ಲರೂ ಹೇಳ್ತಿರಲ್ವಿಯ, ಇಸ್ರಾಯೇಲರು. ಈಗ ಇಸ್ರಾಯೇಲ್ ಜನ ಇದಾರ, ದೇವಜನರವರು. ಅವರು ದೇವರಿಗೆ ಅತಿ ಪ್ರಿಯವಾದಂತ, ಜೋರಾಗಿ ಹೇಳ್ತೀರಿ ಎಲ್ಲರೂ, ಇಲ್ಲಿ ಇವ್ರಿಗೂ ಸೌಂಡ್ ಬರಲಿಲ್ಲ. ಹಲ್ಲೆಲೂಯಾ. ಅತಿ ಪ್ರಿಯವಾದಂಥ ಜನರು. ಅದಕ್ಕೆ ಅವ್ರದ್ದೇನು ಗೊತ್ತಿದೆ? ನಾವು ಹೇಳಿದ್ದೆ ನಮ್ಗೆ ನೆರವೇರ್ತದೆ ಅಂತೇಳಿ ನಿಮ್ಗೆ ಹೇಳಿದೆ. ನಾವು ಅರಿಕೆ ಮಾಡಿದ್ರೆ ಅದು ಆಗ್ತದೆ ಅಂತ ಹೇಳಿ ಕಲಿಸ್ಕೊಡ್ತಿಲ್ಲ. ಅವ್ರಿಗೆ ಗೊತ್ತಿತ್ತು ಅದು. ಅವ್ರು ಹೇಳ್ತಾರೆ ನಾವು ಸಾಧಿಸ್ತೇವೆ, ದುನಿಯಾಕ ಸಬ್ಸೆ ಬಡ ತಾಕತ್ವಾರ್ದ ರಾಷ್ಟ್ರವಾಗ್ತೇವೆ ಅಂತೇಳಿ, ನಾವು ಸಾಧಿಸ್ತೇವೆ ಅಂತೇಳಿ ಅವ್ರಿಗೆ ಒಂದೇನಿತ್ತು? ಅಹಂಭಾವನೆ ಇತ್ತು. ದೇವರು ಅದನ್ನು ಮಾಡ್ತಾರೆ ಖಂಡಿತವಾಗಿ. ಆದರೆ ಅಹಂಭಾವನೆಯಿಂದ ಹೇಳುವುದು ಸರಿಯಲ್ಲ, ಇದು ಕೆಟ್ಟದು. ಅಂದ್ರೆ ಜಂಬ ಕೊಚ್ಚಿಕೊಳ್ಳುದು. ನಿಮ್ಮಲ್ಲಿ ಜಂಬ ಕೊಚ್ಚುವಿಕೆ ಬಹಳ ಇದೆ. ಹಲ್ಲೆಲೂಯಾ. ಹೆಂಗಿರ್ತದೆ ನೋಡ್ರಿ. ಹಂಗಂದನಲ್ಲ ನಮ್ಮಪ್ಪ, ಅಪ್ಪ ನಿನ್ನ ಮುಂದ ಮನಿ ಕಟ್ಟಿ ಹಾರಿಸಿ ಮನಿ ಕಟ್ಟಿ ನಾನು ನೋಡ್ತೇನೆ. ಇದಕ್ಕೇನಂತಾರೆ? ಅದಕ್ಕೆ ಅಹಂಕಾರದಿಂದ ಹೇಳತಕ್ಕಂಥ ಮಾತು. ಹಲ್ಲೆಲೂಯಾ. ನಿನ್ನ ಮುಂದ ಮನಿ ಕಟ್ತೀನಿ, ಆದ್ರೆ ನಿನ್ನ ಮನಿ ಹೊಚ್ಚಲ ತುಳಿದಿಲ್ಲ ನಾನು. ಏನಿದೆ? ನಿನ್ನ ಮನಿ ಹೊಚ್ಚಲ, ನಿನ್ನ ಕಡಪಮಾನು ನೀನು ತೊಕ್ಕನು. ಇದು ಗರ್ವಮಯನ ಮಾಟಲಮ್ಮ. ಎಲ್ಲರೂ ಹೇಳ್ತಿರಲ್ವ್ಯಾ? ಎಲ್ಲ ಜನ ಹೇಳಿರ್ತಾರೆ ನೋಡ್ರಿ, ಯಾರ್ಯಾರು ಎಲ್ಲರೂ ಗೊತ್ತಿದೆ. ನಿನ್ನ ಮನಿ ಹೊಚ್ಚಲ ತೋದ್ರೆ ಹೇಳಂತೀನಿ. ಹೌದಾ? ಓಕೆ. ಇವತ್ತು ಈಗ ಇದನ್ನು ಓದಿದ್ದೇವೆ. ಕರ್ತನ ಚಿತ್ತವಾದರೆ ಅದು ಮಾಡುವಿನ ಇದು ಮಾಡುವಿನ ಅಂತ ಹೇಳ್ಬೇಕಂತ ಹೊರ್ತೇನೆ. ಆದರೆ ಸ್ವಸ್ಥತೆ ವಿಷಯದಲ್ಲಿ ಹೇಳಿದಾರ ಇಲ್ಲಿ? ರೋಗಿಯನ್ನು ಬಿಡುಗಡೆ ಮಾಡೋದ್ರ ವಿಷಯದಲ್ಲಿ ಹೇಳಿದಾರ ಇಲ್ಲಿ? ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತನು ಯಾರ ರೋಗಿ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತಿರುವಾಗಲೂ ಹಲೋ ತಂದೆ ಚಿತ್ತವಿದ್ರೆ ನೀನು ಗುಣವಾಗಂತ ಎಲ್ಲಿಯೂ ಹೇಳಿಲ್ಲ. ಯೇಸು ಕ್ರಿಸ್ತನಿಗೆ ಕಂಪ್ಲೀಟ್ ಗೊತ್ತಿದೆ, ಪರಲೋಕದಲ್ಲಿರುವಂತ ನನ್ನ ತಂದೆ ಚಿತ್ತ ಒಬ್ಬನಾದರೂ ನಾಶವಾಗುವುದು ನನ್ನ ತಂದೆ ಚಿತ್ತವಲ್ಲ. ಎಲ್ಲರೂ ರಕ್ಷಣೆ ಹೋಗಬೇಕು. ರೋಗದಿಂದ ರಕ್ಷಣೆ, ಹಲ್ಲೆಲೂಯಾ. ಪಾಪದಿಂದಲ್ಲ, ಪಾಪದಿಂದ ಮಾತ್ರ ಅಲ್ಲ, ರೋಗದಿಂದ ರಕ್ಷಣೆ, ಪಾಪದಿಂದ ರಕ್ಷಣೆ, ಪಾಪದಿಂದ ಉಂಟಾಗಿರುವ ಶಾಪದಿಂದ ರಕ್ಷಣೆ. ಶಾಪದಲ್ಲಿ ಏನೇನಿದೆ? ಶಾಪದಲ್ಲಿ ಏನೇನಿದೆ? ಹುಲ್ಲಿನ ಕಡ್ಡಿಗಳಿದೆ. ಶಾಪದಲ್ಲಿ ಏನಿದೆ? ರೋಗ, ದರಿದ್ರ, ಮರಣ, ಅಶಾಂತಿ. ಇದು ಶಾಪದ ಒಳಗಿದೆ. ಆದರೆ ಪಾಪದಿಂದ ಏನು ಬಂದಿದೆ?
ಶಾಪದಲ್ಲಿ ಏನೇನು ಒಳಗೊಂಡಿದೆ? ರೋಗ, ಅಶಾಂತಿ, ಅಸಮಾಧಾನ, ದರಿದ್ರ, ಬಡತನ ಇದೆ. ಇದರಲ್ಲಿ ನಾಶವಾಗುವುದು ಅನ್ನೋ ಪರಲೋಕದಲ್ಲಿ ಮತ್ತು ನಮ್ಮ ತಂದೆ ಚಿತ್ತವಲ್ಲ. ಅದಕ್ಕೆ ನಾವು ನೋಡ್ತೇವೆ, ಎಷ್ಟು ಒಳ್ಳೆ ಮಾತು, ದುಷ್ಟನು ಅವನ ದುಷ್ಟತನದಲ್ಲಿ ನಾಶವಾಗೋದು ಒಂದಿಷ್ಟು ನನಗೆ ಇಷ್ಟವಿಲ್ಲ, ನಾನು ಪ್ರಮಾಣ ಮಾಡ್ತಾ ಇದ್ದೀನಿ ಅಂತ ದೇವರು ಹೇಳಿದ್ದಾರೆ. ಎಂಥ ಕೊಡುಕನಾಗಿರಲಿ ಅವನು ರಕ್ಷಣೆ ಹೊಂದಬೇಕನ್ನೋದೇ ತಂದೆ ಚಿತ್ತವಾಗಿದೆ. ಪ್ರೈಸ್ ಲಾರ್ಡ್ ಜೀಸಸ್. ನೆಕ್ಸ್ಟ್ ಈಗ ಓದ್ತೇವೆ, ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ಈ ಯಾಕೋಬನ ಪುಸ್ತಕವನ್ನು 4ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ಸತ್ಯವನ್ನು ತೆಗೆದುಕೊಂಡು ನೀವು ಅದನ್ನು ಎಲ್ಲ ಪ್ರಾರ್ಥನೆಯಲ್ಲಿ ಅದೇ ಯೂಸ್ ಮಾಡ್ತೇವೆ. ನಾವು ನಮ್ಮ ಅಮಾಯಕ ಸಹೋದರರಿಗೆ ಇವತ್ತು ಎಚ್ಚೆತ್ತುಕೊಳ್ಬೇಕು ನಾವು. ಅದಕ್ಕಾಗಿ ಯಾರ್ಯಾರು ಅಂತ ಪ್ರಾರ್ಥನೆ ಮಾಡ್ತಾರೆ ಅಂಥ ಚರ್ಚೆಗಳಿಗೆ ಹೋಗ್ರಿ. ನೀವು ನಿನ್ನ ಚಿತ್ತವಾದರೆ ಕರ್ತನೆ ಇವಳನ್ನು ಉದ್ಧಾರ ಮಾಡು ಅಂತ ಹೇಳಿದ್ರೆ ಅಂಥ ಸಭೆಗಳಿಗೆ ನೀವು ಹೋಗದೇ ಇರೋದು ಬಹಳ ಲೇಸು. ಫಿನಿಶ್ ಅದು. ಮತ್ತೆ ಯಾಕೆ ಹೆಚ್ಚು ಮಾತಾಡೋದು? ಅಂಥ ಗುಂಪಿಗೆ ಹೋಗ್ಬೇಡ್ರಿ ನೀವು. ಮತ್ತೆ ಯಾರಾದ್ರೂ ಹೇಳಿದ್ರೆ ಅದು ತಂದೆ ಚಿತ್ತ ಇಲ್ಲ ಏನೋ ಅದಕ್ಕೆ ಅಂತೇಳಿ, ದೇವ್ರ ಮಕ್ಕಳೇ, ನೀನು ಮಾಡುವ ಪ್ರಾರ್ಥನೆಯಲ್ಲಿ ಲೋಪ ಇರ್ಬೋದು, ಅಥವಾ ಅವರಲ್ಲಿ ವಿಶ್ವಾಸದಲ್ಲಿ ಲೋಪ ಇರ್ಬೋದು, ಎಲ್ಲಾದರೂ ಒಂದು ಲೋಪ ಇರ್ಬೋದು. ನಿಮ್ಮಲ್ಲಿರುವ ಲೋಪಗಳನ್ನು ಕಂಡುಕೊಳ್ಳೋದು ಬಿಟ್ಟು ದೇವರ ಚಿತ್ತ ಇಲ್ಲ ಏನು ಅಂತ ಹೇಳಿದ್ರೆ, ದೇವರ ಇಷ್ಟವಿಲ್ಲ ಅಂತ ಹೇಳಿದ್ರೆ ಜನರಿಗೆ ಏನು ಅನಿಸ್ತದೆ? ದೇವರು ಕರುಣೆ ಇಲ್ಲ ನಮ್ಮ ಮೇಲೆ, ಏನಪ್ಪ ದೇವ್ರಿಗೆ ಇಷ್ಟ ಇಲ್ಲೇನು ನಾವು ಗುಣ ಆಗೋದು, ಏನಪ್ಪ ನಾವು ಉದ್ಧಾರ ಆಗೋದು ದೇವ್ರಿಗೆ ಇಷ್ಟ ಇಲ್ಲೇನು ಅನಿಸೋದಿಲ್ಲ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ನಮ್ಮ ಪ್ರಾರ್ಥನೆಗಳಲ್ಲಿ ಲೋಪ, ನಮ್ಮ ವಿಶ್ವಾಸಗಳಲ್ಲಿ ಲೋಪ, ನಮ್ಮ ಆಲೋಚನೆಗಳಲ್ಲಿ ಲೋಪ, ಯಾವುದೋ ಒಂದು ಕೇಡು ನಮ್ಮಲ್ಲಿ ಅಡಕವಾಗಿರ್ಬೋದು, ಅದರ ನಿಮಿತ್ತ ಅಲ್ಲೇ ಸ್ವಸ್ಥತೆ ಆಗ್ತಾ ಇಲ್ಲ ಇರ್ಬೋದು, ಅಥವಾ ಯಾವುದೇ ಒಂದು ಕಾರ್ಯ ನಡೀತಾ ಇಲ್ಲದಿರ್ಬೋದು. ಆದರೆ ದೇವರ ಹೆಸರಲ್ಲಿ ದೇವರ ಚಿತ್ತ ಇಲ್ಲ ಅಂತ ಹೇಳಿ ನೀವು ಆ ಯೇಸುವಿನ ಹೆಸರು, ದೇವರ ಹೆಸರನ್ನು ಕೆಡಿಸುವ ಅಂತ ಒಂದು ಬೋಧಕರಿಂದ ಜಾಗರೂಕರಾಗಿರ್ತೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೊಂದು ಸಾರಿ ಹಲ್ಲೆಲೂಯಾ. ಈಗ ಬಂದೀವಿ ನಾವು, ಎಲ್ಲೇ ಇಷ್ಟು ಮಠ ಎಲ್ಲೋ ಇದ್ದೀವಿ ನಾವು. ಹಲ್ಲೆಲೂಯಾ. ನೀನು ಉದ್ಧಾರ ಆಗೋದು, ನಿನ್ನ ಜೀವನ ಚೈತನ್ಯಗೊಳ್ಳೋದು ಯಾರ ಚಿತ್ತ ಇದೆ? ಅದು ಯಾರ ಚಿತ್ತ ಇದೆ? ಯಾರ ಚಿತ್ತ ಐತೇನೋ ಇಲ್ಲ ಗೊತ್ತಿಲ್ಲ, ನಾನು ಮಾತ್ರ ಉದ್ಧಾರ ಆಗ್ತೇನೆ ಅಂತ ಹೇಳಿದ್ರೆ ಇಸ್ ಇಟ್ ಕ್ಲಿಯರ್? ಈಗ ಲಿಸನ್ ಕೇರ್ಫುಲಿ. ಯಾಕೋಬನ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಲ್ಲಿ ನಿನ್ನ ಚಿತ್ತವಿದ್ರೆ ಅದು ಮಾಡುವೇನು, ಇದು ಮಾಡುವೇನು ಅಂದ್ರೆ ಇದು ಸಾಧನೆ ಬಗ್ಗೆ ಹೇಳಿದಾನೆ. ಏನು ಹೇಳಿದಾನೆ? ಸಾಧನ ಬಗ್ಗೆ. ಈಗ ಅದೇ ಯಾಕೋಬನ ಪುಸ್ತಕದಲ್ಲಿ 5ನೇ ಅಧ್ಯಾಯದಲ್ಲಿ ಅದನ್ನು 4ನೇ ಅಧ್ಯಾಯದಲ್ಲಿ ಅದು ಹೇಳಿದಾನೆ. ಆದರೆ 5ನೇ ಅಧ್ಯಾಯದಲ್ಲಿ ಸ್ವಸ್ಥತೆ ಬಗ್ಗೆ ಹೇಗೆ ಹೇಳಿದಾನೆ ನೋಡ್ರಿ. ಅಲ್ಲೇ ನಿನ್ನ ಚಿತ್ತವಿದ್ರೆ ಗುಣಪಡಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡಂತ ಹೇಳಿಲ್ಲ. ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಲಿಸನ್ ಕೇರ್ಫುಲಿ. ದ ಕ್ವಶನ್ ಅಂಡ್ ದ ಆನ್ಸರ್ ಈಸ್ ರೈಟ್ ಆಫ್ಟರ್ ದ ನೆಕ್ಸ್ಟ್ ಚಾಪ್ಟರ್ ಆಫ್ ದ Jacob 4 and 5. You can see the complete answer about the healing and how to pray for the healing. If we are praying for the healing, we must not say that whether it is a will of God or no. You must know it is a will of God. Everybody must be healed by the grace of God. Hallelujah. ಅದಕ್ಕಾಗಿ ಈಗ ದಯಮಾಡಿ ಕೇಳಿಸ್ಕೊಳ್ತೀರಿ, ಸ್ವಲ್ಪ ಹೊತ್ತಿರ್ತದೆ. ಅದಕ್ಕೆ ಎಚ್ಚರಿಕೆವಾಗಿರಿ ಅಂತೇಳಿ ನನ್ನ ಪ್ರಾರ್ಥನೆ ಏನಂದ್ರೆ, ಎಚ್ಚರಿಕೆ ಉಳ್ಳವರಾಗಿ ಪ್ರಾರ್ಥನೆ ಮಾಡ್ರಿ. ಈ ಎಚ್ಚರ ತಪ್ಪು ಪ್ರಾರ್ಥನೆ ಮಾಡಿದರೆ ನಮ್ಮ ಮೇಲೆ ಏಟು ಬೀಳ್ತದೆ. ಅದಕ್ಕಾಗಿ ಈಗ 4ನೇ ಅಧ್ಯಾಯ ಯಾಕೋಬನಲ್ಲಿ ನಾವು ನೋಡಿದ್ದೇವೆ. ಏನಂತಕೊಂಡು, ನಿನ್ನ ಚಿತ್ತವಾದರೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿ, ಓಕೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಸರಿ ಇದೆ. ಆದರೆ ಸ್ವಸ್ಥತೆ ವಿಷಯದಲ್ಲಿ ಹೇಳಿಲ್ಲ, ಅಥವಾ ಸಾಧನೆ ವಿಷಯದಲ್ಲಿ ಅಷ್ಟೇ ಹೇಳಿದಾನೆ ಹೊರತು ಜನರ ರಕ್ಷಣೆ ವಿಷಯದಲ್ಲಿ ಹೇಳಿಲ್ಲ. ನಿನ್ನ ಚಿತ್ತವಾದರೆ ಕರ್ತನೆ ಇವರನ್ನು ರಕ್ಷಿಸು ದೇವ್ರೆ, ನಿಮ್ಮ ಗಂಡನ್ನು ದೇವ್ರು ರಕ್ಷಿಸೋದು ದೇವ್ರ ಚಿತ್ತ ಇಲ್ಲೇನು ಅಂತ ಹೇಳಿದ್ರು. ಅಯ್ಯೋ ನನ್ನ ಗಂಡ ನರ್ಕೋಕ್ಕೆ ಹೋಗೋದು ದೇವ್ರ ಇಷ್ಟನಾ? ಹಲ್ಲೆಲೂಯಾ. ನನ್ನ ಗಂಡ ನರ್ಕೋಕ್ಕೆ ಹೋಗೋದು ದೇವ್ರ ಇಷ್ಟನಾ? ಎಷ್ಟು ಕಷ್ಟ ಆಗ್ತದೆ, ನೋವಾಗಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕೆ ನನಗೆ ಗೊತ್ತಿದೆ, ನಮ್ಮ ಸಹೋದರನು ಭಾಳ ನನಗೆ ಪ್ರಿಯನಾಗಿದ್ದಾನೆ. ಹಲ್ಲೆಲೂಯಾ. ಆವಾಗಲೂ ಪ್ರೀತಿಸ್ತೀನಿ, ಇವಾಗಲೂ ಯಾವಾಗ ನೋಡಿದ್ರೆ ಕರೀತಾ ಇರ್ತಾನೆ. ಇವತ್ತು ಶೀಘ್ರ ಕರ್ಕೊಂಡು ಬಾ, ಯಾಕಂದರೆ ಇವತ್ತಿಗೂ ದೇವ್ರು ನಿನ್ನ ಪ್ರೀತಿಸ್ತಾ ಇದ್ದಾನಪ್ಪ. ಇವತ್ತು ನೋಡ್ರಿ, ದೇವ್ರು ನಂಗೆ ಪ್ರೀತಿಸ್ತಾ ಇದ್ದಾನೆ ಅಂತೇಳಿ ನಮ್ಮನ್ನೆಲ್ಲ ಕಲಿಸಿ ನಿಮ್ಮನ್ನು ಕರ್ಕೊಂಡು ಬರಲಿಕ್ಕೆ ಕೆಲಸ ಹಚ್ತಾ ಇದ್ದಾನೆ ನಮಗೆ. ಅಂದರೆ ತಿಳ್ಕೊ, ನಾನು ದೊಡ್ಡವನಲ್ಲ, ದೇವ್ರು ನಿನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ. ಪಾಸ್ಟರ್ ದೇವದಾಸನು ನಿನ್ನ ಕಡೆ ಬಂದು ಕರ್ಕೊಂಡು ಹೋಗ್ಲಿಕ್ಕೆ ನಿನಗೆ ಪದೇ ಪದೇ ಎಷ್ಟೋ ಸಾರಿ ಕರೆದಾನೆ. ಯಾಕಂದ್ರೆ ದೇವರು ನಿನ್ನ ಜೀವನದಲ್ಲಿ ಒಳ್ಳೆಯದು ಮಾಡುವುದು ದೇವರ ಚಿತ್ತವಾಗಿದೆ. ಆಮೇಲೆ ಭಾಳ ಜನ ಹೇಳ್ತಾರೆ, ಏಮೂಲೆ ದೇವ್ನ ಚಿತ್ತಮೇ ಮೂಲೆ ಇದೆ ಬಾಬು, ನೀನು ಇಟ್ಟ ಬಾಗೊಂಡು ನಿನಗೂ ಭಾಗ ಇದೆ ದೇವ್ನ ಚಿತ್ತಮ್ಮ, ದೇವ್ರ ಚಿತ್ತ ಇದೆಯಲ್ಲೋ ನೀನು ಉದ್ಧಾರ ಆಗೋದು ಅಂತೇಳಿ ಜನ ಹೇಳ್ತಾರೆ. ಇಲ್ಲ, ನೀನು ಉದ್ಧರಿಸಲ್ಪಡೋದು, ನೀನು ಉದ್ಧಾರ ಆಗಬೇಕು, ನೀನು ಉನ್ನತಿ ಬರಬೇಕು, ನಿನ್ನ ಜೀವನ
ಶೈನ್ ಆಗ್ಬೇಕಂತೇಳಿ ನನ್ನ ಕರ್ತನಾದ ದೇವರ ಚಿತ್ತ ಇದೆ. ಇವತ್ತು ಇದೇ ನಿನಗೆ ಸಾಕ್ಷಿ. ಇವತ್ತಿಂದಲೇ ನೀನು ಮನಸ್ಸು ತಿಳ್ಕೊಂಡ್ರೆ, ನೀನು ಇವತ್ತೇ ತಿಳಿದುಕೊಂಡ್ರೆ ಸಾಕು, ನಿನ್ನ ಜೀವನ ಇವತ್ತಿಂದಲೇ ಉದ್ಧಾರ ಆಗೋದು ಆರಂಭ ಆಗ್ತದೆ. ಜೋರಾಗಿ ಹೇಳ್ತೀರಾ ಆಮೆನ್? This is a time for you to change. Now you are going to shine for the Lord. ನೀನು ಇನ್ನು ಮುಂದೆ ಕರ್ತನಿಗಾಗಿ ಶೈನ್ ಆಗಬೇಕು. ಹಲ್ಲೆಲೂಯಾ. ಈಗ ನಿಮಗೆ ಹೇಳ್ತಾ, ನೀವೆಲ್ಲರೂ ಶೈನ್ ಆಗಬೇಕು. ನಿನಗೂ ಹೇಳ್ತಾ ಇದ್ದಾನೆ, ಇನ್ನು ಮುಂದೆ ಯು ನೀಡ್ ಟು ಶೈನ್ ಟುಡೇ ಆನ್ವರ್ಡ್ಸ್. ಹಲ್ಲೆಲೂಯಾ. ಈಗ 5ನೇ ಅಧ್ಯಾಯ 13ನೇ ವಚನ, ಅದೇ ಯಾಕೋಬನ ಪುಸ್ತಕದಲ್ಲಿ, ಯಾವ ಯಾಕೋಬನ ಪುಸ್ತಕದಲ್ಲಿ ಹೇಳಿದ್ರಲ್ಲ ಅದೇ ಯಾಕೋಬನ ಪುಸ್ತಕದಲ್ಲಿ 5ನೇ ಅಧ್ಯಾಯ 13ನೇ ವಚನದಿಂದ ದಯಮಾಡಿ ಕೇಳಿಸ್ಕೊಳ್ತೀರಿ 16ನೇ ವಚನವರೆಗೆ. ನಮ್ಮ ಸಹೋದರಿ ಬಹಳ ಚೆನ್ನಾಗಿ ಓದ್ತಾರಲಿ. ಹೌದಮ್ಮ, ರೇಡಿಯೋನಲ್ಲಿ ಓದಿದಂಗೆ ಇರ್ತದೆ. ನಿಮ್ಮಲ್ಲಿ ಯಾವನಾದರೂ ಬಾಧೆ ಪಡುವನಿದ್ದರೆ, ನಂಬರ್ 1, ನಿಮ್ಮಲ್ಲಿ ಯಾವನಾದರೂ ಬಾಧೆ ಪಡುವನಿದ್ರೆ ಅವನು ಪ್ರಾರ್ಥಿಸಲಿ. 1. ನೆಕ್ಸ್ಟ್, ನಿಮ್ಮಲ್ಲಿ ಯಾವನಾದರೂ ಸಂತೋಷ ಪಡ್ತಾ ಇದ್ರೆ ಅವನೇನ್ ಮಾಡಲಿ? ಕೀರ್ತನೆಗೆ. ಎಂತ ಕೀರ್ತನೆಗಳು? ಸಂತೋಷ ಪಡ್ತಾ ಇದ್ದಾನೆ. ಹಲ್ಲೆಲೂಯಾ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಹಲೋ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಹಲೋ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಮತ್ತೊಂದು ಸಾರಿ, ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಬಂಧು ಮಿತ್ರರು ನನ್ನ ಕೈ ಬಿಟ್ಟರು, ಬೋಲೋ, ಆತ್ಮೀಯರೇ ನನ್ನ ದೂಷಿಸಿದರು. ಹಲ್ಲೆಲೂಯಾ. ಬಂಧು ಮಿತ್ರರು ನನ್ನ ಕೈ ಬಿಟ್ಟರು, ಆತ್ಮೀಯರೇ ನನ್ನ ದೂಷಿಸಿದರು. ನಿನ್ನ ಕೃಪೆ ನನಗೆ ಸಾಕು ದೇವಾ, ನಿನ್ನ ವಾಗ್ದಾನ ನನ್ನಲ್ಲಿ ನೆರವೇ. ನಿನ್ನ ಕೃಪೆ ನನಗೆ ಸಾಕು. ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ. ಬೋಲ ಚಪ್ಪಾಳೆ. ಪ್ರೀತಿಸಿ ಚಪ್ಪಾಳೆ. ಕಮಾನ್ ಗಾಯ್ಸ್, ಹಲ್ಲೆಲೂಯಾ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಗಂಭೀರವಾಗಿ ಹೇಳ್ತಿರಲ್ಲೂಯ್ಯ. आज के बाद में तुम्हारा जीवन बदलेगा, आज के बाद में तुम्हारा जीवन शाइन होगा. अरे ಏನಪ್ಪ, ಇವ್ರು ರಾಷ್ಟ್ರಪತಿ ಆಗಿದ್ದಾಳಲ್ಲ ಇವಳು. ಹಲ್ಲೆಲೂಯಾ. ಇವರು ಪ್ರಧಾನಮಂತ್ರಿ ಆಗಿದಾರಲ್ಲ ಇವರು. ಪ್ರೈಸ್ ಲಾರ್ಡ್ ಜೀಸಸ್. ಹೌದು, ಇವರು ದೊಡ್ಡ ದೊಡ್ಡ IAS ಆಫೀಸರ್ ಆಗಿದಾರಲ್ಲ ಇವರು. ಅರೆ, ಈ ಮನುಷ್ಯ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿದಾನಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಮೊದಲು ಒಂದು ಗಾಡಿಗೆ ಡ್ರೈವಿಂಗ್ ಕೆಲಸ ಮಾಡ್ತಿದ್ರು, ಈಗ ನೋಡಿದ್ರೆ 15-20 ಗಾಡಿಗಳು, 100 ವೆಹಿಕಲ್ಗಳು ಆತನಿಗಿದೆಯಲ್ಲ ಅಂತ ಹೇಳುವ ದಿನಗಳು ಬಂದಿದೆ. ಇವತ್ತು ನೀನು ಸರೆಂಡರ್ ಮಾಡಿದ್ರೆ ನಿನ್ನ ಜೀವನದಲ್ಲಿ ಅದು ನೋಡ್ತಿ. ಪ್ರೈಸ್ ಲಾರ್ಡ್ ಜೀಸಸ್. ದೇವ್ರ ಮಕ್ಕಳೇ, 5ನೇ ಅಧ್ಯಾಯ 13ನೇ ವಚನದಲ್ಲಿ ಮತ್ತು ನಾವು ಓದ್ತಾ ಇರುವಾಗ ಬಹಳ ಅದ್ಭುತವಾಗುತ್ತೀರಿ. ಅಂದ್ರೆ ಸಂತೋಷ ಪಡುವವನು ಕೀರ್ತನೆ ಹಾಡಲಿ. ನೆಕ್ಸ್ಟ್ ಏನಿದೆವಾ? ನಿಮ್ಮಲ್ಲಿ ಯಾವನಾದ್ರೆ ಅಸ್ವಸ್ಥನಾಗಿರೋ. ಹೆಂಗಿದೆ ಅದು? ಏನಿದೆ ನೋಡ್ರಿ ಅದು. ನಿಮ್ಮಲ್ಲಿ ಯಾವನಾದ್ರೂ ರೋಗಿಯಾಗಿದ್ರೆ, ಅಸ್ವಸ್ಥನಾಗಿದ್ರೆ, ಅನಾರೋಗ್ಯದಲ್ಲಿದ್ದರೆ ಅವನು ಯಾರನ್ನು ಕರೆಸಬೇಕು? 3 ಪಾಯಿಂಟ್ ಇದೆ ನೋಡ್ರಿ. ಅವನು ಸಭೆ ಹಿರಿಯರನ್ನು ಕಳಿಸಿ, ಆಗ ಸಭೆ ಹಿರಿಯರು ಬಂದು ಯಾರ ಹೆಸರಿನಲ್ಲಿ? ಯಾರ ಹೆಸರಲ್ಲಿ? ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಎಣ್ಣೆ ಹಚ್ಚಿ ಅವರಿಗೋಸ್ಕರ ಪ್ರಾರ್ಥಿಸಲಿ. ಆಮೇಲೆ ಅಂಡರ್ಲೈನ್ ಮಾಡ್ಕೋರಿ, ನಂಬಿಕೆಯಿಂದ ಮಾಡಿರುವ ಪ್ರಾರ್ಥನೆ ರೋಗಿಯನ್ನು ಗುಣಪಡಿಸುವುದು ಮಾತ್ರ ಅಲ್ಲ, ಅವನನ್ನು ರಕ್ಷಿಸುವುದು. ನೋಡ್ರಿ, ಯಾರು ಕರ್ತನ ಚಿತ್ತ ಇದೆಯಾ? ಅರ್ಥ ಆಗ್ತಾ ಇದೆ? ಹಲೋ ಬೇಬೀಸ್, ಹಲೋ ಗಾಯ್ಸ್, ಹಲೋ ಪರಿಶುದ್ಧರೇ,
ಕರ್ತನು ಅವರನ್ನು ಎಬ್ಬಿಸುತ್ತಾನೆ. ದೇವರ ಚಿತ್ತ ಇದೆ ನೋಡ್ರಿ. ಕರ್ತನು ಅವರನ್ನು ರೋಗದ ಅವಸ್ಥೆಯಿಂದ ಎಬ್ಬಿಸುತ್ತಾನೆ. ಒಂದು ವೇಳೆ ಪಾಪಗಳು ಮಾಡಿರೋನಾಗಿದ್ರು ಅವು ಅವನಿಗೆ ನೋಡಿ, ಕರ್ತನ ಚಿತ್ತ ನೋಡ್ರಿ ಹೆಂಗಿದೆ, ಅವು ಅವನಿಗೆ ಕ್ಷಮಿಸಲ್ಪಡುವವು. ಮುಂದೆ ಲಿಸನ್ ಕೇರ್ಫುಲ್. ನೀವು ಸ್ವಸ್ಥವಾಗಬೇಕಾದ್ರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡ್ರಿ, ಒಪ್ಪಿಕೊಳ್ಳ್ರಿ, ಅರಿಕೆ ಮಾಡ್ರಿ ನಿಮ್ಮ ಪಾಪಗಳು. ಒಬ್ಬರಿಗೋಸ್ಕರ ಒಬ್ಬರು, ಸಭೆ ಹಿರಿಯರಲ್ಲಿ ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಬಹು ಫಲಕಾರಿ ರಿಸಲ್ಟ್ ಬರ್ತದೆ. ಅದಕ್ಕೆ ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಬಹು ರಿಸಲ್ಟ್ ಬರ್ತದೆ. ಎಲ್ಲರೂ ಹೇಳ್ತಿರಲ್ವ್ಯ? ಈಗ ಹೇಳಿ, ಯಾವ ಯಾಕೋಬನು 4ನೇ ಅಧ್ಯಾಯದಲ್ಲಿ ಹೇಳಿದಾನೆ ಏನಂತ ಹೇಳ್ಕೊಂಡು, ಕರ್ತನ ಚಿತ್ತವಿದ್ರೆ ನಾನು ಅದು ಮಾಡು ಇದು ಮಾಡು ಅಂತ ಹೇಳಬೇಕೆಂಬುದಾಗಿ, ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಹೇಳೋದು ಬೇರೆ. ಇಲ್ಲಿ ರೋಗಿಯ ಸ್ವಸ್ಥತೆ ಮಾಡುವಾಗ ನಿನ್ನ ಚಿತ್ತವಿದ್ರೆ ಅಂತೇಳಿ ಪ್ರಾರ್ಥನೆ ಮಾಡು ಅಂತ ಹೇಳಿದನ. ಅದಕ್ಕೆ ನನ್ನ ಪ್ರಿಯ ಎಲ್ಲ ಅಮಾಯಕ ಸಹೋದರರೇ ಸಹೋದರಿಯರೇ, ಈ ವಿಷಯದಲ್ಲಿ ಜಾಗರೂಕರಾಗಬೇಕು. ಇಲ್ಲಿ ಆನ್ಸರ್ ಇದೆ ಏನಂತ ಹೇಳ್ಕೊಂಡು 3 ವಿಷಯಗಳು ಇಲ್ಲಿ ನಾವು ಮೊದಲು ನೋಡ್ತೇವೆ. ಮೊದಲನೇದೇನು ಏನವ? ಮೊದಲನೇದು, ನಿಮ್ಮಲ್ಲಿ ಬಾಧೆ ಪಡೋಣಂದ್ರೆ ಅವನು ಕಷ್ಟದಲ್ಲಿ, ಅನಿಷ್ಟದಲ್ಲಿ, ಅಥವಾ ಮನೆಯಲ್ಲಿ ಕುಟುಂಬದಲ್ಲಿ ಅಸ್ವಸ್ಥತೆ, ಅಸಮಾಧಾನ ಮತ್ತು ಚದುರಿ ಹೋಗಿ ಕುಟುಂಬ ಒಡೆದು ಹೋಗಿರ್ತದೆ, ಅವ್ರ ಜೀವನ ಹಾಳಾಗಿರ್ತದೆ ಅಂತ ಬಾಧೆ ಪಡೋಣಿದ್ರೆ ಅಂಥವ್ನು ಏನು ಮಾಡಬೇಕು? ಅಂಥವ್ನು ಏನು ಮಾಡ್ಬೇಕವ? ಇಲ್ರಿ, ಇಲ್ಲಲ್ಲ, ಅಂಥವ್ನು ಏನು ಮಾಡಬೇಕು? ಎಲ್ಲಿ ಟಿವಿ ನೋಡ್ತಾ ಇದ್ದಾರೆ ಅವರು? ಯಾರು ಬಾಧೆ ಪಡೋನು ಟಿವಿ ನೋಡ್ತಾ ಇದ್ದಾನೆ, ಸಿನಿಮಾ ನೋಡ್ತಾ ಇದ್ದಾನೆ, ಸೀರಿಯಲ್ ನೋಡ್ತಾ ಇದ್ದಾನೆ, ವಾಟ್ಸಪ್ ನೋಡ್ತಾ ಇದ್ದಾರೆ, ಹರಟೆ ಮಾತು ಮಾತಾಡ್ತಾ ಇದ್ದಾರೆ, ತಂಬಾಕು ತಿಕ್ತಾ ಇದ್ದಾನೆ, ಇದೆಲ್ಲ ಮಾಡ್ತಾ ಇದ್ದಾನೆ. ಅದರಿಂದ ಪರಿಹಾರ ಸಿಗ್ತದಾ? ಇಲ್ಲ. ಅದಕ್ಕೆ ನಿಮ್ಮಲ್ಲಿ ಬಾಧೆ ಪಡುವವನು ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿರಿ. ಯಾಕೆ ಪ್ರಾರ್ಥನೆ ಮಾಡಂತ ಹೇಳಿದಾನೆ? ಕರ್ತನೆ ಇನ್ನೂ ಬಾಧೆ ಕೊಡು ದೇವರೇ ಅಂತ ಪ್ರಾರ್ಥನೆ ಮಾಡಂತ ಹೇಳಿದಾನ. ನನ್ನನ್ನು ಈ ಸಂಕಟದಿಂದ ತಪ್ಪಿಸು ಎಂದು ಮೊರೆ ಇಡಬೇಕು. ಆಗ ಕೀರ್ತನೆ 91 ಹೇಳಿದಾಗಿ, ನಾನು ಅವನ ಕೂಗನ್ನು ಕೇಳಿ, ಮೊರೆಯನ್ನು ಕೇಳಿ ಅವನ ಹತ್ತಿರಕ್ಕೆ ಬಂದು, ಗಂಭೀರವಾಗಿ ಹೇಳ್ತೀರಿ, ಅವನ ಹತ್ತಿರಕ್ಕೆ ಬಂದು ಅವನ ಸಂಕಟದಿಂದ ಬಿಡಿಸಿ, ಬಾಧೆಗಳನ್ನು ಬಿಡಿಸಿ ಅವನನ್ನು ಉನ್ನತ ಸ್ಥಿತಿಗೆ ನಾನು ತರುವೆನೆಂಬುದಾಗಿ ಹೇಳಿದ. ಹಲ್ಲೆಲೂಯಾ. ಇದು ಆತನ ಚಿತ್ತ. ನೆಕ್ಸ್ಟ್ ಏನಿದೆ? ಸಂತೋಷ ಪಡುವನು ಕೀರ್ತನೆ ಆಡಲಿ. 3ನೇದು ನೋಡ್ರಿ ಹೆಂಗಿದೆ, ನೋಡ್ರಿ ಎಷ್ಟು ಚೆನ್ನಾಗಿದೆ. 3ನೇದು ಏನಂತ ಹೇಳ್ದ? ನಿಮ್ಮಲ್ಲಿ ಯಾವನಾದ್ರೆ ಒಬ್ಬನು ರೋಗಿಯಾಗಿದ್ದರೆ, ಏನಾಗಿದ್ರೆ ಅಸ್ವಸ್ಥನಾಗಿದ್ರೆ ಅವನು ಹಾಗೆ, ಇದು ದೇವರ ಚಿತ್ತ ಇದೆ, ನೀನು ಈ ದೇವರ ಚಿತ್ತದಿಂದ ನೀನು ರೋಗಿಯಾಗಿದೆಪ್ಪ, ನೀನು ಹಂಗೆ ಸಹಿಸ್ಕೊಂತ ಕಾಟ ಮೇಲೆ ಮಲಗಿ ಲಾಸ್ಟ್ಗೆ ಹಂಗೆ ಸತ್ತು ಹೋಗಂತ ಹೇಳಿದಾನ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಇಂಥ ಬೋಧಕರಿಂದ, ಇಂಥ ಒಂದು ಗುಂಪುಗಳಿಂದ ಜಾಗರೂಕರಾಗಿರ್ತೀವಿ. ಇಸ್ ಇಟ್ ಕ್ಲಿಯರ್ ಸಿಸ್ಟರ್? ಯಾಕಂದ್ರೆ ದೇವರ ಒಳ್ಳೆ ಸಂಕಲ್ಪ ಅದು. ಯಾವನು ಆತನನ್ನು ನಂಬುವರಾಗಲಿ, ಆತನ ಕಡೆ ಬಂದಿರೋರಾಗಲಿ, ಅನಾರೋಗ್ಯ ಎಲ್ಲ ಅವರು ಬಂದಿರೋರು ಎಲ್ಲರೂ ಸ್ವಸ್ಥತೆ ಹೊಂದಬೇಕು, ಎಲ್ಲರೂ ರಕ್ಷಣೆ ಹೊಂದಬೇಕು ಅನ್ನೋದೇ ಆತನ ಚಿತ್ತ. ಅದಕ್ಕಾಗಿ ದೇವರು ಲೋಕಕ್ಕಾಗಿ ಆತನು ಕುರಿಮರಿಯಾಗಿ ಬಲಿಯಾಗಿರ್ತಕ್ಕಂಥ ಯೇಸು ಕ್ರಿಸ್ತನಾಗಿದ್ದಾನೆ. ಯಾರ್ಯಾರು ಯೇಸು ಕ್ರಿಸ್ತನ ನಂಬುತ್ತಾರೆ, ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡ್ಕೊಳ್ತಾರೆ. ಇನ್ನುವರೆಗೆ ಯಾರು ಗೊತ್ತಿಲ್ಲ, ಅವ್ರಿಗಾಗಿ ಕೂಡ ಯೇಸು ಕ್ರಿಸ್ತನ ಸಿಲುವೆ ಮೇಲೆ ಮರಣಿಸಿದ್ದಾನೆ. ನಿಮಗೂ ಸಂತೋಷ, ಸಮಾಧಾನ, ಆರೋಗ್ಯ, ಐಶ್ವರ್ಯ, ಆನಂದ, ಹರ್ಷ ಎಲ್ಲವನ್ನೂ ಕೊಟ್ಟಿದ್ದಾನೆ. ನಂಬಿ ಆತನ ಶರಣಕ್ಕೆ ಬಂದರೆ ಸಾಕು, ನೀವು ರಕ್ಷಣೆ ಹೊಂದ್ತೀರಿ. ಪ್ರೈಸ್ ಲಾರ್ಡ್ ಜೀಸಸ್. ವೆರಿ ಸಿಂಪಲ್ ಇದು. ಎಲ್ಲರೂ ಹೇಳ್ತೀರಾ ಹಲ್ಲೆಲೂಯಾ. ಈಗ ಪ್ರಾರ್ಥನೆ ಮಾಡ್ರಿ. ಏನಂತ ಹೇಳಿದ್ರೆ ಇಲ್ಲಿ ನೋಡ್ರಿ, ದೇವರ ಸಂಕಲ್ಪ ಎಷ್ಟು ಚೆನ್ನಾಗಿದೆ. ಇವತ್ತು ಎಲ್ಲ ರೋಗಿಗಳು, ಗುಣವಾಗಲಾರದಂಥ ರೋಗಿಗಳಿಗೆ ಇವತ್ತು ಸ್ವಸ್ಥತೆ ಖಚಿತ. ಹಲ್ಲೆಲೂಯಾ. ಇದುವರೆಗೂ ಕ್ರಾನಿಕ್ ಡಿಸೀಸಸ್, ಕ್ರಾನಿಕ್ ಅಂದರೆ ಹಳೇ ರೋಗ, ಅಯ್ಯೋ ಭಾಳ ಹಳೇದೈತ್ರಿ, ಇದು ಸಣ್ಣದಾಗಿ ಬಂದಿದ್ದದು 10 ವರ್ಷ ಆಯಿತು, ಇನ್ನೂ ಅದು ಹೋಗೋದಿಲ್ರಿ ಅಂತ ಯಾರು ಹೇಳಿದ್ರೆ ಅವನನ್ನು ಮೊದಲು ನಿಮ್ಮ ಮನೆಗೆ ಕೊಡಬೇಡ ಹೋಗ್ಬಿಡ್ರಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್ ಜೀಸಸ್. ಅದಕ್ಕೆ ಏನೇ ರೋಗ ಇರಲಿ, ಯಾವುದೇ ರೋಗ ಇರಲಿ, ಇವತ್ತು ನೀನು ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ, ತಂದೆ ಚಿತ್ತ ಇದೆಯೋ ಇಲ್ಲೋ ಎಂಬ ಅನುಮಾನದಲ್ಲಿದ್ದರೆ ಅದು ನಿನಗೆ ಆಗಲಿಲ್ಲ ಇಷ್ಟವರೆಗೆ. ಇವತ್ತು ನಿನ್ನ ಅನುಮಾನ ಯೇಸು ಕ್ರಿಸ್ತನ ಈ ದಿವ್ಯ ಬೆಂಕಿಯುಳ್ಳ ವಾಕ್ಯವು ಅನುಮಾನವನ್ನು ಹೋಗಲಾಡಿಸಿ, ಕತ್ತಲನ್ನು ಹೋಗಲಾಡಿಸಿ, ಬೆಳಕೆಂಬ
ವಿಶ್ವಾಸವನ್ನು ನಿನ್ನ ಒಳಗೆ ಮೂಡಿಸಿದೆ. ಹಲ್ಲೆಲೂಯಾ. ಈಗ ನಿನ್ನ ವಿಶ್ವಾಸ ಏನಂದ್ರೆ, ಹೌದು, ನಾನು ಸ್ವಸ್ಥವಾಗಿರೋದು ಕರ್ತನ ಚಿತ್ತವಾಗಿದೆ. ನಾನು ಆರೋಗ್ಯವಾಗಿರೋದು ನನ್ನ ಪರಲೋಕದಲ್ಲಿರುವಂತ ನನ್ನ ತಂದೆ. 40 ವರ್ಷ ಅರಣ್ಯದಲ್ಲಿ ನಡೆದ್ರು, ಅವರ ಕಾಲು ಬಾಯಲಿಲ್ಲ. ಹಲ್ಲೆಲೂಯಾ. ಅವರ ಕಾಲು ಬಾಯಲಿಲ್ಲ ಅಂದ್ರೆ ಗೊತ್ತಿದೆ, ಅವರಿಗೆ ಯಾವ ರೋಗ ಇಲ್ಲದೆ ಪುಷ್ಟರಾಗಿದ್ದರು. ಅವರು 40 ವರ್ಷ ಸುಮ್ಮನೆ ಹೇಳಿಲ್ಲ. ಆಫ್ಟರ್ 40 ಇಯರ್ಸ್ ಭಾಳ ಜನಕ್ಕೆ ಏನು ಸಾಲಾಗ್ತದೆ, ಮೊಣಕಾಲು ಸ್ಟಾರ್ಟ್ ಆಗಿರ್ತದೆ. ಅದಕ್ಕೆ ಹೇಳಿದ್ರೆ ಆಫ್ಟರ್ 40 ಇಯರ್ಸ್ ಆಲ್ಸೋ ಅವ್ರು, ಯಾಕಂದ್ರೆ ಮೊದಲೇ 40 ವರ್ಷ ಆಗಿದ್ದವ್ರು ಇದ್ದಾರೆ, ಆಮೇಲೆ 40 ವರ್ಷ ನಡೆದ್ರೆ 80 ವರ್ಷ ನಡೆದ್ರು ಕೂಡ ಅವ್ರಿಗೆ ಏನಾಗಿಲ್ಲ. ಮತ್ತೊಬ್ಬನು 120 ವರ್ಷ ಆಯಿತು ಮೋಸೆಗೆ, ಆದರೂ ಅವನಿಗೆ ಮೊಣಕಾಲು ನೋವು ಬರಲಿಲ್ಲ, ಅವನ ಕಣ್ಣು ಮಂಜಾಗಲಿಲ್ಲ. ಅಂದರೆ ದೇವರ ಚಿತ್ತ ಏನು? ನೀವು ಸ್ವಸ್ಥವಾಗಿರೋದು, ಆರೋಗ್ಯವಾಗಿರೋದು, ಪರಲೋಕದಲ್ಲಿ ಬಂತ ನನ್ನ ತಂದೆ ಚಿತ್ತವಾಗಿರೋದ್ರ. ನೋಡ್ರಿ ಎಷ್ಟು ಯೋಜನೆಗಳು ಮಾಡಿದಾನೆ, ಎಷ್ಟು ಪ್ಲ್ಯಾನ್ಗಳನ್ನು ಮಾಡಿದಾನೆ ದೇವರು. ಎಲ್ಲರೂ ಹೇಳ್ತಿರೋದಿಲ್ಲ. ಅದಕ್ಕಾಗಿ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದೆ. ಆಗ ರೋಗಿಗೆ ಆ ಸಭೆ ಹಿರಿಯರು ಬಂದು ಹೆಂಗ್ ಪ್ರಾರ್ಥನೆ ಮಾಡಂತ ಹೇಳಿದಾರೆ? ಎಣ್ಣೆ ಹಚ್ಚಿ, ಕರ್ತನ ಹೆಸರಿನಲ್ಲಿ, ಯೇಸುವಿನ ಹೆಸರಿನಲ್ಲಿ ಅವ್ರಿಗೆ ಎಣ್ಣೆ ಹಚ್ಚಿ, ಯಾವುದು? ತೈಲವನ್ನು ಹಚ್ಚಿ. ಏನಚ್ಚಿ? ತೈಲವನ್ನು ಹಚ್ಚಿ ಅವರಿಗೆ ಹೋದ್ರಮ್ಮ. ಕರ್ತನ ಹೆಸರಿನಲ್ಲಿ ರೋಗಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರಲ್ಲಿ ಪ್ರಾರ್ಥಿಸಿರಿ. ನಿನ್ನ ಚಿತ್ತ ಅಲೋ, ನಿನ್ನಲ್ಲಿ ನಂಬಿಕೆ ಕಡಿಮೆ ಇದೆ ಇದ್ರೆ ಈಗ ನಂಬಿಕೆ ಹೆಚ್ಚು ಮಾಡ್ಕೋ. ನಂಬಿಕೆಯಿಂದ ಮಾಡಿರುವ ಪ್ರಾರ್ಥನೆ ರೋಗಿಯನ್ನು ರಕ್ಷಿಸ್ತದೆ. ನಿನ್ನಲ್ಲಿ ನಂಬಿಕೆ ಕಡಿಮೆ ಇರೋದ್ರಿಂದ ನೀನು ಮಾಡಿದಿ, ಅದಕ್ಕೆ ದೇವರ ಚಿತ್ತ ಇಲ್ಲ ಅಂತೇಳಿ ದೇವರ ಮೇಲೆ ಯಾಕೆ ಹಾಕ್ತಿಯಪ್ಪ? ದೇವರ ಹೆಸರು ಯಾಕೆ ಕೆಡಿಸ್ಲಿಕ್ಕೆ ಹೋಗ್ತೀರಿ? ದೇವರು ಬಹಳ ಒಳ್ಳೆಯವನು. ಅದಕ್ಕಾಗಿ ನಂಬಿಕೆಯುಳ್ಳ ಪ್ರಾರ್ಥನೆ ರೋಗಿಯನ್ನು ಸ್ವಸ್ಥಪಡಿಸೋದು ಮತ್ತು ಮುಂದೆ ರಕ್ಷಿಸೋದು ಕರ್ತನ. ನೋಡ್ರಿ, ನೀವು ಮಾಡಿರುವ ನಂಬಿಕೆಯುಳ್ಳ ಪ್ರಾರ್ಥನೆಗೆ ಕರ್ತನು ಅವನನ್ನು, ಕರ್ತನಂದ್ರೆ ಒಡೆಯ, ಕೋಡೇನಂದ್ರೆ ಕರ್ತನಾದ ಯೇಸು ಕ್ರಿಸ್ತನು. ಕರ್ತನು, ಒಡೆಯನಾದ ಯೇಸು ಅವನನ್ನು ಎಬ್ಬಿಸು ಅಂತ ಹೇಳ್ತಾ ಏನು? ಕರ್ತನ ಚಿತ್ತವನ್ನು ತೋರಿಸ್ತಾ ಇದ್ದಾನೆ. ಯಾಕೆ ಕರ್ತನ ಚಿತ್ತ ಬಗ್ಗೆ ಮಾತಾಡಿದಾನಲ್ಲ 4ನೇ ಅಧ್ಯಾಯದಲ್ಲಿ, ಅದೇ ಕರ್ತನ ಚಿತ್ತ ಹೇಳ್ತಾನೆ. ಕರ್ತನು ಅವನನ್ನು ಎಬ್ಬಿಸುತ್ತಾನೆ ಅಂದ್ರೆ ಅರ್ಥ ಏನು? ದೇವರು ತನ್ನನ್ನು ನಂಬಿಕೊಂಡು ತನ್ನನ್ನು ಆಶ್ರಯಿಸಿಕೊಂಡಿದ್ದವರು ಯಾರು ರೋಗದಲ್ಲಿರೋದು ಇಷ್ಟ ಇಲ್ಲ. ಒಂದು ವೇಳೆ ನಿಮ್ಮ ಸಭೆಯಲ್ಲಿ ಒಂದು ವೇಳೆ ರೋಗಗ್ರಸ್ತನಾಗಿ ಅವನಲ್ಲಿ ವಿಶ್ವಾಸ ಕಡಿಮೆ ಆಗಿದೆ, ಅಥವಾ ಏನೋ ಲೋಪದೋಷ ಆಗಿದೆ, ಅಥವಾ ಅವನಲ್ಲಿ ಏನೋ ತಪ್ಪಾಗಿದೆ, ಅವನು ತಪ್ಪಾಗಿರೋದ್ರಿಂದ ಅವನಿಗೆ ರೋಗ ಆದರೆ ಯೇಸು ಕ್ರಿಸ್ತನ ಇಲ್ಲೇ ಯಾಕೋಬ್ ಗ್ರಂಥದಲ್ಲಿ ಯಾಕೋಬನ ಪತ್ರಿಕೆಯಲ್ಲಿ ಕ್ರಿಯೆ ಹೇಳ್ತದೆ, ಅವನ ಪಾಪಗಳು ಕ್ಷಮಿಸಲ್ಪಡುವವು. ಅದಕ್ಕಾಗಿ ಅದು ಹೇಳ್ತಾರೆ, ನೀನು ಸ್ವಸ್ಥವಾಗಬೇಕಾದ್ರೆ, ಹಲೋ ನೀನು ಸ್ವಸ್ಥವಾಗಬೇಕಾದ್ರೆ ದೇವರ ಚಿತ್ತ ಇದೆಯೇ ಇಲ್ಲ ಅಂತಲ್ಲ. ನೀನು ಸ್ವಸ್ಥವಾಗಬೇಕಾದ್ರೆ ನಿನ್ನ ಪಾಪಗಳನ್ನು ಒಬ್ಬರನ್ನೊಬ್ಬರು ಒಪ್ಪಿಕೊಂಡು ಆ ಪಾಪಗಳನ್ನು ಬಿಟ್ಟು ಅರಿಕೆ ಮಾಡಿದರೆ ನಿನ್ನ ಸ್ವಸ್ಥತೆ ಇವತ್ತೇ ಈಗಲೇ ಖಚಿತ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್ ಜೀಸಸ್. ನಿನ್ನ ಬಿಡುಗಡೆ ಇವತ್ತೇ ಈಗಲೇ ಖಚಿತ. ಇನ್ನು ದಿಗಿಲು ಪಡಬೇಡ. ಚಿಂತೆ ಯಾರು ಮಾಡ್ತಾರೆ ಗೊತ್ತಿದೆ ನಿನಗಾಗಿ? ಈ ದಿನ ಮಾಡ್ತದೆ, ಆ ದಿನ ಮಾಡ್ತದೆ. ದೇವದೂತಗಳು ನಿನಗಾಗಿ ಚಿಂತೆ ಮಾಡ್ತಾರೆ. ನಿನಗೆಲ್ಲ ಏನೇನು ಹೆಲ್ಪ್ ಮಾಡ್ಬೇಕು, ನೀನು ಏನೇನು ಕೆಲಸ ಮಾಡಬೇಕು ಎಲ್ಲರೂ ಹೇಳ್ತಿರಲ್ಲ. ಅದಕ್ಕೆ ಪ್ರಾರ್ಥನೆ ಮಾಡುವಾಗ ನಿನ್ನ ಚಿತ್ತವಿದ್ದರೆ ಕರ್ತನೆ ಇವನು ಗುಣಪಡಿಸಿ ಅಂತೇಳಿ ಪ್ರಾರ್ಥನೆ ಮಾಡುವವರನ್ನು ಭಾಳ ಜಾಗೃತ ಆಗಿರ್ತೀರಿ. ಅಂಥ ಗುಂಪಿನಲ್ಲಿ ಯಾವತ್ತೂ ಹೋಗಿ ಸೇರಬೇಡ್ರಿ. ಯಾಕಂದರೆ ಅವ್ರಿಗೆ ಸತ್ಯ ಗೊತ್ತಿಲ್ಲ. ಅವಳು ಸುಳ್ಳಿಂದ ಏನಾಗ್ತಾ ಇದ್ದಾರೆ? ಬಾಧಿತರಾಗ್ತಾ ಇದ್ದಾರೆ. ಗಂಭೀರವಾಗಿ ಹೇಳ್ತಿರಲ್ವ. ಈಗ ನೀವು ಕೇಳ್ಬೋದು ನನಗೆ, ಪಾಸ್ಟರ್ ನೀವು ಇಷ್ಟು ಹೇಳ್ತಾ ಇದ್ರಿ, ಇದು ಹೇಗೆ ಸಾಧ್ಯ? ಏನಿಲ್ಲ, ನಿನಗೆ ನನಗೆ ಅಸಾಧ್ಯ. ನಂಬಿದ್ರೆ ದೇವರಿಗೆ ಎಲ್ಲ ಸಾಧ್ಯ. ದೇವರಿಗೆಲ್ಲ ಸಾಧ್ಯ, ನಂಬಿದ್ರೆ ಎಲ್ಲ ಸಾಧ್ಯ. ಅದಕ್ಕೆ ಒಂದು ದಿವಸ ಒಂದು ಕಾಂಪ್ಲಿಕೇಟ್ ಕೇಸ್ ಬಂತು. ಶಾರ್ಟ್ನಲ್ಲಿ ಒಂದು ಕಠಿಣವಾದಂಥ ಪ್ರಕರಣ ಇತ್ತು. ಆ ಪ್ರಕರಣ ಭಾಳ ಇಂಟ್ರೆಸ್ಟಿಂಗ್ ಇತ್ತು. ಇದರಲ್ಲಿ ಭಾಳ ಜನ ಭಕ್ತರ ಕೈವಾಡನೂ ಇತ್ತು. ಒಂದು ನಮ್ಮ ಸ್ಥಳೀಯದಲ್ಲಿ, ನಮ್ಮ ಈ ಪಟ್ಟಣದಲ್ಲಿ ಒಂದು ಖ್ಯಾತ ವೈದ್ಯರಿದ್ದಾರೆ. ಅವರು ಹೃದಯ ತಜ್ಞರು, ಕಾರ್ಡಿಯಲಾಜಿಸ್ಟ್. ಅವರ ಆಸ್ಪತ್ರೆಯಲ್ಲಿ ನನಗೆ ಪರಿಚಯವಾಗಿರ್ತಕ್ಕಂಥ ಒಂದು ಕುಟುಂಬದವರು ಒಂದು ತಾಯಿಯನ್ನು, ಅಲ್ಲಿ ಒಂದು ಸಹೋದರಿ, ಒಂದು ಸ್ತ್ರೀಯನ್ನು ಅಡ್ಮಿಟ್ ಮಾಡಿದರು. ಏನು ಮಾಡಿದರು?
ಆಸ್ಪತ್ರೆಯಲ್ಲಿ ಸೇರಿಸಿದ್ರು. ಏನು ಮಾಡಿದ್ರು ಸೇರಿಸಿದ್ರು ಆಸ್ಪತ್ರೆಯಲ್ಲಿ. ಸೇರಿಸಿರುವಾಗ ಅಲ್ಲಿ ಅವಳು ಯಾವುದ್ರ ಮೇಲೆ ಹಾಸಿಗೆ ಮೇಲೆ ಮಲಗಿದ್ರು. ಆಗ ಅವರ ಮಗ ಇದ್ದಾನೆ, ಸ್ವಲ್ಪ ಕುಡುಕ ಪಟಿಂಗ ಇದ್ದಾನೆ. ಪಾಪ ಅವನು ರಕ್ಷಣೆ ಹೊಂದಲಿ ಎಂಬುದಾಗಿ ನನ್ನ ಹಾರೈಕೆ. ಆಮೇನ್. ಅವನು ಹೊರಗೆ ನಿಂತು ಎಲ್ಲರಿಗೆ ಫೋನ್ ಮಾಡಿ ಎಲ್ಲ ಹೇಳಿಬಿಟ್ಟಿದ್ದಾನೆ, ನನ್ನ ತಾಯಿ ಸಾಯ್ತಾಳಂದರೆ. ಆಂಧ್ರದಿಂದ ಎಲ್ಲ ಜನ ಬಂದುಬಿಟ್ರು. 48 hours ಟೈಮ್ ಕೊಟ್ಟಾರೆ. ಯಾರು ಟೈಮ್ ಕೊಟ್ಟರು? ವೈದ್ಯರು, ಕಾರ್ಡಿಯಾಲಜಿಸ್ಟ್. ಅವರಿಗೆ ಗೊತ್ತಿರತಕ್ಕಂಥ ತಿಳುವಳಿಕೆ ಪ್ರಕಾರವಾಗಿ ಅವರು ತಮ್ಮ ಸಮಯ 48 ತಾಸಾದರೆ ಭಾಳ ಆಯ್ತಪ್ಪ, ತೊಗೊಂಡೋಪ್ಪ ಮನೆಗೆ, ಇವಳು ಉಳಿದಿಲ್ಲ. ಯಾಕಂದರೆ ಇವರು ಕಿಡ್ನಿ ಫಂಕ್ಷನ್ ಆಗಲಿ, ಇವಳ ದೇಹದ ಯಾವುದೇ ಫಂಕ್ಷನ್ ಆಗಲಿ ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿತ್ತು. ಯಾರಿಗೆ? ವೈದ್ಯರಿಗೆ ಗೊತ್ತಿತ್ತು. ಅವ್ರು ಹೇಳಿಲ್ಲ ಕಿಡ್ನಿ ಇದೆ ಅದು ಇದೆ ಅಂತ. ಅವಳು ಉಳಿಯೋದಿಲ್ಲಪ್ಪ ಅಂತ ಹೇಳಿ ಕಳಿಸಿದ್ರು ಅಷ್ಟೇ. ಇದು ವೈದ್ಯರು ಹೇಳಿಲ್ಲ ಏನಂದ್ರಿ, ಆದರೆ ಉಳಿಯೋದಿಲ್ಲಪ್ಪ ತೊಗೊಂಡೋಗ ಅಂತೇಳಿ ಇಲ್ಲ ಅಂತೇಳಿ ಅವನು ಅಲ್ಲೇ ಇಟ್ಟಿದ್ದ. ಆದರೆ ಅವನು ಫೋನ್ ಮಾಡಿ ಎಲ್ಲ ಆಂಧ್ರದಲ್ಲಿರುವ ಎಲ್ಲ ಮಿತ್ರರನ್ನು ಕರೆಸಿದ, ಅಂದರೆ ಅವರ ಸಂಬಂಧಿಕರನ್ನು. ಅವ್ರು ಆಂಧ್ರದಲ್ಲಿರುವ ಎಲ್ಲ ಮಿತ್ರರು ಬಂದರು. ಎಷ್ಟು? 48 hours ಅಂದರೆ ಇವತ್ತು ಫೋನ್ ಮಾಡಿದ್ರೆ ನಾಳೆ ಎಲ್ಲ ಬಂದು ಇಳ್ಕೊಂಡು ನಾಳೆ ಸಂಜೆಗೆ ಮತ್ತು ನಾಡ್ದ ಸಂಜೆಗೆ ಅವಳು ಸಾಯ್ತಾಳೆ ಅಂತೇಳಿ ರೆಡಿ ಆಗಿದ್ದಾರೆ ಅವರೆಲ್ಲ. ಹಲ್ಲೆಲೂಯಾ. ಮತ್ತು ಅಷ್ಟೇ ಅಲ್ಲದೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಘಟನೆ ನಡೆದಿದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಇಲ್ಲಿ ಭಾಳ ಫೇಮಸ್ ಆಗ್ತಾ ಇದೆ ನಮ್ಮ ಪಟ್ಟಣದಲ್ಲಿ. ಸ್ವಲ್ಪ ಫೇಮಸ್ ಎಂಬುದಾಗಿ ಹೇಳ್ತಾರೆ. ಒಬ್ಬ ಅವನು ಬಂದ, ಆ ಕುಡುಕ ಪಟ್ಟಿಂಗ ಪಾಪ ಏನಂತ ಹೇಳ್ತಾ ಇದ್ದಾನೆ, ನಮ್ಮ ಒಂದು ಗುಂಪಿನ ಸೇವಕರು ಬಂದರು. ಹಲ್ಲೆಲೂಯಾ. ಒಂದು ಗುಂಪಿನ ಸೇವಕರು ಬಂದರು. ಆ ಸೇವಕರು ಬಂದು ನಮ್ಮ ತಾಯಿಯನ್ನು ನೋಡಿ, ಏನು ಪ್ರಾರ್ಥನೆ ಮಾಡ್ಲಿಕ್ಕೆ ಕರೆದೆ? ಹೌದು, ಪ್ರಾರ್ಥನೆ ಮಾಡ್ಲಿಕ್ಕೆ ಕರೆದೆ. ಆದರೆ ಅವ್ರು ನೋಡಿ ಪ್ರಾರ್ಥನೆ ಮಾಡಿ ಏನು ಹೇಳ್ಬೇಕ್ರಿ ಅಂತ ಹೇಳಬೇಕು. ಅದು ಹೇಳೋದು ಬಿಡ್ರಿ. ನೀವು ಹೇಳಕ್ಕೆ ಬೇಜಾರು ಬಂದರೆ ಪ್ರಾರ್ಥನೆ ಮಾಡಿ ಬರ್ತೀವಿ ಅಂತ ಅಷ್ಟಾರು ಹೇಳ್ಕೊಂಡು ಹೋಗು, ಹೆದರಿಕೆ ಆದರೆ. ಅವ್ರು ಏನು ಹೇಳಿದಾರಂದ್ರೆ, ಯಾರು ಬಂದಿದ್ದಾರೆ ನಾ ಗುಂಪಿನ ಫೇಮಸ್ ಇದ್ದಾನಂತೇಳಿ ಈ ಪಟ್ಟಣದಲ್ಲಿ, ಅಲ್ಲಿ ಅವನು ಬಂದು ಪ್ರಾರ್ಥನೆ ಮಾಡಿ ಏನು ಹೇಳ್ತಾರಂತೆ, ಇಲ್ಲಪ್ಪ ನಿಮ್ಮ ತಾಯಿಯ ಕಿಡ್ನಿ ಎಲ್ಲ ಫೇಲ್ ಆಗಿದೆ, ಅದಕ್ಕೆ ನಿಮ್ಮ ತಾಯಿ ಮುಖ ಎಲ್ಲ ಬಾತ್ಕೊಂಡು ಬಿಟ್ಟಿದೆ, ಅದಕ್ಕೆ ಯೆಲ್ಲೋ ಕಲರ್ ಆಗಿಬಿಟ್ಟಿದೆ, ಅದಕ್ಕೆ ನಿಮ್ಮ ತಾಯಿ ಕಾಲು ಕೂಡ ಬಾತ್ಬಿಟ್ಟಿದೆ, ನಿಮ್ಮ ತಾಯಿ ಉಳಿಯೋದು ಬಹಳ ಕಷ್ಟ ಅಂತ ಹೇಳಿದ್ದಾನೆ. ಯಾರು? ಹಲ್ಲೆಲೂಯಾ. ನೀವು ಹೋಗ್ತಿರಲ್ರಿ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್ ಜೀಸಸ್. ಆ ಸೇವಕ ನಿಮ್ಮ ತಾಯಿ ಉಳಿಯೋದು ಬಹಳ ಕಷ್ಟ ಅಂತ ಹೇಳಿದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಅವ್ರು ಬಂದು ಹೇಳಿದ ಕೂಡಲೇ ಇವನು ಮತ್ತು ಪ್ರಿಪೇರ್ ಆಗಿಬಿಟ್ಟ. ಯಾರು? ಈ ಹುಡುಗ. ಹಿಂಗೆ ಪಾಸ್ಟರ್ ಬಂದು ಹೇಳಿದ್ರು. ಮತ್ತು ಇನ್ನೊಂದು ಪಾಸ್ಟರ್ ಬಂದರು. ಯಾರು? ಇನ್ನೊಂದು ಸೇವಕ ಬಂದ. ಎಲ್ಲಿಂದ? ಮತ್ತೊಂದು ಗುಂಪು, ಈಸ್ಟ್ ದಿಕ್ಕಿಂದ. ಇಲ್ಲಿ ನಿಮ್ಮ ಮನೆ ಹಿಂದಿದಾರಲ್ರಿ, ಇಲ್ಲಿ ನಿಮ್ಮ ಮನೆ ಹಿಂದಿದಾರಲ್ರಿ, ನಿಮ್ಮ ಮನೆ ಹಿಂದಿದ್ದರ ದಿಕ್ಕಿನವ್ರು ಬಂದರು. ಪ್ರೈಸ್ ಲಾರ್ಡ್ ಜೀಸಸ್. ಅವ್ರು ಒಂದು, ಬಾಬು, ಅಮ್ಮ, ಏಮಮ್ಮ, ಅಲ್ಲಿ ಪ್ರೈಸ್ ಲಾರ್ಡ್ ಜೀಸಸ್. ಅಮ್ಮ, ಡಾಕ್ಟರ್ చెప్పారు కదా ಅಂಥೇಳಿ ಡಾಕ್ಟ್ರು ಹೇಳಿದ್ರಮ್ಮ ಅಂಥೇಳಿ ಅವನ ಕೈಲಿ 500 ರೂಪಾಯಿ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಗೊತ್ತಿದೆ? ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಿ. ಅವಳು ಸತ್ರ ಹೆಣ ತೊಗೊಂಡು ಬರಲಿಕ್ಕೆ ಅವಳು ಟಾಟಾ ಎಸಿಗೆ ಅವಳು 500 ರೂಪಾಯಿ ಕೊಟ್ಟಿದ್ದಾನೆ. ಒಂದು ವೇಳೆ ಏನಾರು ಆದರೆ ತರಲಿಕ್ಕೆ ನಿನ್ನ ಹತ್ರ ದುಡ್ಡು ಇರೋಲ್ಲ ನಂಗೆ ಗೊತ್ತಿದೆ, ಯಾಕಂದರೆ ನೀನು ಕುಡುಕ ಪಟ್ಟಿಂಗ ಖಾಲಿ ಆಗಿದೆ ನಂಗೆ ಗೊತ್ತಿದೆ. ಅದಕ್ಕಾಗಿ ಪಾಪ ಈ ಒಂದು ಗುಂಪಿನವನು, ಯಾರು? ಈ ಗುಂಪಿನವನು ಪ್ರಾರ್ಥನೆ ಮಾಡಿ ಅವನಿಗೆ 500 ರೂಪಾಯಿ ಕೊಟ್ಟು ಬಂದಿದ್ದಾನೆ. ಎಲ್ಲರೂ ಹೇಳ್ತೀರ ಹಲ್ಲೆಲೂಯಾ. ಯಾಕೆ ಹೇಳ್ತಾ ಅಂದರೆ ಜಾಗೃತಿಯಿಂದ ಇರಬೇಕು ನಾವು. ಸತ್ಯ ಏನಂತ ಹೇಳ್ತಾರೆ. ಆ ಸಮಯದಲ್ಲಿ ನಾನು ಅಲ್ಲಿ ಅವ್ರು ನಂಗೆ ಕರೆದಿಲ್ಲ. ಇಲ್ಲಿ ನೋಡ್ರಿ, ನನ್ನೊಳಗೆ ಏನು ಬಂದಿತ್ತು ಈಗ, ನಮ್ಮ ಒಂದು ಸಹೋದರಿ ಇದ್ದಾಳೆ, ಕಸಿನ್ ಸಿಸ್ಟರ್. ಅವಳು ನಂಗೆ ಫೋನ್ ಮಾಡಿ ಹೇಳಿದ್ರು, ಅಣ್ಣ ಪ್ರೈಸ್ ಲಾರ್ಡ್ ಅಣ್ಣ. ಏನಾಯ್ತಪ್ಪ ಅಂದರೆ, ಅಣ್ಣ ಅಂತ ಒಂದು ಸಹೋದರನ ಪಟ್ಟಿಂಗ ಇದ್ದಾನಲ್ಲ, ಆ ಪಟ್ಟಿಂಗ ನಮ್ಮ ತಾಯಿ ಭಾಳ ಅಡ್ಮಿಟ್ ಆಗಿಬಿಟ್ಟಿದ್ದಾಳೆ ನಮ್ಮ ಖ್ಯಾತ ಆಸ್ಪತ್ರೆಯಲ್ಲಿ. ಅವನು ಭಾಳ ಅವ್ರ ತಂದೆ ಅವರು ಡಾಕ್ಟರ್ ಹೇಳಿಬಿಟ್ಟಾರೆ 48 ತಾಸು ಒಳಗೆ ಸಾಯ್ತಾರೆ ಅಂತ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ಅಣ್ಣ ನೀವು ಹೋಗಿ ಪ್ರಾರ್ಥನೆ ಮಾಡು ಅಂತ ಹೇಳಿದ್ರು. ನಾನು ಹೇಳಿದೆ, ನಾನು ನೋಡ್ರಿ ಅಂತವನ್ನ. ಅವ್ರು ಹೇಳಿದ್ರೆ ನಂಗೆ ಪ್ರಾರ್ಥನೆ ಮಾಡಲಿಕ್ಕೆ, ಅವ್ರು ಹೇಳಿದ್ರೆ ನಂಗೆ ಪ್ರಾರ್ಥನೆ ಮಾಡಲಿಕ್ಕೆ, ನಂಗೆ ಕರೆದ್ರೆ ನಂಗೆ ಪ್ರಾರ್ಥನೆ ಮಾಡಲಿಕ್ಕೆ. ಅಲ್ಲೋ ಕರೆದ್ರಾ ಸಿಸ್ಟರ್? ಕರೆದ್ರಾ? ಇಲ್ಲ ಅಂತ ಹೇಳಿದ್ರು. ಮತ್ತು ನೀ ಯಾಕೆ ಹೇಳಗತ್ತಿ? ಇಲ್ಲ ಅಣ್ಣ ನೀನು ಹೋಗಿ ಪ್ರಾರ್ಥನೆ ಮಾಡಬಾ ಅಂತೇಳಿ. ಆಮೇಲೆ ನನ್ನೊಳಗೆ ಇಲ್ಲಿ ಒಂದು ಬಂತು, ಸೇರಿತ್ತು. ಆಮೇಲೆ ನಾನು ಬೈಕ್ ತೊಗೊಂಡು ಅದೇ ಆಸ್ಪತ್ರೆಯಿಂದ ಎಷ್ಟೋ ಸಾರಿ ತಿರುಗಿದೆ. ಆದರೆ ಆ ಒಂದು 4-5 ಗಂಟೆಗೆ ಬೈಕ್ ತೊಗೊಂಡು ಹೋಗ್ತಾ ಇರುವಾಗ ಆಸ್ಪತ್ರೆ ಮುಂದೆ, ನನ್ನ ಆಸ್ಪತ್ರೆ ಮುಂದೆಯಿಂದ ಹೋಗ್ಬೇಕು ನಾನು ಯಾವತ್ತು. ನಮ್ಮ ಖ್ಯಾತ ಆಸ್ಪತ್ರೆ ಅದು. ನಮ್ಮ ವೈದ್ಯರು ಒಳ್ಳೆ ವೈದ್ಯರವರು. ಹೋಗ್ತಾ ಇರುವಾಗ ಆ ಹುಡುಗ ಅಲ್ಲಿ ನಿಂತಿದ್ದ. ಮತ್ತು ಎಲ್ಲ ಜನ ಅಲ್ಲಿ ಆಂಧ್ರದಿಂದ ಬಂದಿದ್ದವರೆಲ್ಲ, ಹೊರಗೆ ಪರಿಚಯದವರಿದ್ದಾರೆ, ಎಲ್ಲ ನಿಂತಿದ್ದಾರೆ. ಯಾಕಂದರೆ ಅವ್ರು ಯಾವಾಗ ಸಾಯ್ತಾಳೆ ಅಂತೇಳಿ. ಪಾಪ ಒಂದು ಮನುಷ್ಯ ಬಂದು ಹೇಳಿದಾನೆ ಕಿಡ್ನಿ ಫೇಲ್ ಆಗಿದೆ ಅಂತೇಳಿ. ಆಗ ಇವ್ ಬಂದ ನನ್ನ ನಡ್ತಾರೆ, ಯಾರೋ ಅವರ ಮಗ, ಅತ್ಯಂತ ಪ್ರಿಯ ಮಗ ಬಂದು,
ನಾನು ನೋಡಿದೆ, ನೋಡ್ತಾ ಇದ್ಕೊಂಡು ಹಿಂಗೆ ನೋಡ್ತಾ ಇದ್ದೇನೆ. ಇಲ್ಲಿ ಒಂದು ಪಕ್ಕ ಕೇಳಿಸ್ತಾ ಇದೆ, ಅಣ್ಣ ನೀನು ಹೋಗಿ ಪ್ರಾರ್ಥನೆ ಮಾಡ್ಬಾ ಅನ್ನೋದು ಫೋನಲ್ಲಿ ಕೇಳಿಸ್ತಾ ಇದೆ. ಇನ್ನೊಂದು ಪಕ್ಕದಲ್ಲಿ ಕೇಳಿಸ್ತಾ ಇದೆ, ಏನಂತೇಳಿ, ನೀನು ಯಾಕೆ ಹೋಗ್ತಿ, ನಿಂಗೆ ಯಾರು ಕರೆದ್ರೆ ಅಲ್ಲಿ ಪ್ರೈಸ್ ಲಾರ್ಡ್ ಜೀಸಸ್ ಗಂಭೀರವಾಗಿ ಹೇಳ್ತಿರಲ್ಲ, ನಿನಗೆ ಕರೆದ್ರೆ ಯಾರು, ಇಲ್ಲ ಕರೆದಿಲ್ಲ, ನೀ ಯಾಕೆ ಹೋಗ್ತಿ ಅಂತೇಳಿ ಇನ್ನೊಂದು ಪಕ್ಕದಲ್ಲಿ ಯಾರು ಮಾತಾಡ್ತಾ ಇದ್ದಾರೆ, ದುಷ್ಟನು ಮಾತಾಡ್ತಾ ಇದ್ದಾನೆ. ಅಲ್ಲಿ ಅವನ ಹೆಸರು ತಗೊಳ್ಳೋದು ಬೇಡ, ದುಷ್ಟನ. ಇನ್ನೊಂದು ಪಕ್ಕದಲ್ಲಿ ಅವಳು ಪಾಪ ನನ್ನ ತಂಗಿ ಫೋನ್ ಮಾಡಿದ್ದು ಏನಂತೇಳಿ, ನೀನು ಹೋಗಿ ಪ್ರಾರ್ಥನೆ ಮಾಡ್ಬಾ. ನಾನು ಯಾಕೆ ಹೋಗ್ಬೇಕು, ಈ ಪಕ್ಕದಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಬಾ. ಮತ್ತು ನನಗೆ ಈ ಎರಡೂ ಹೋದ್ರೆ ಒಂದು 5-6 ನಿಮಿಷ ನಿಂತು ಆಮೇಲೆ ಯೋಚನೆ ಮಾಡಿದೆ, ಇರಲಿ ಈಗ ನಾನು ಅವರು ಕರೀಲಿಲ್ಲ ಅಂತೇಳಿ ನಾನು ಹೋಗದೇ ಇರೋದು ನನ್ನ ಗರ್ವ ಆಗ್ತದೆ ಎಂಬುದಾಗಿ ದೇವರ ಆತ್ಮ ನನ್ನ ಜೊತೆಯಲ್ಲಿ ಮಾತಾಡಿತು. ಅಲ್ಲೇಲುಯ್ಯ. ಇಮಿಡಿಯೇಟ್ಲಿ ಹೇಳ್ಕೊಂಡು ಬಂದೆ. ಬಂದ ಕೂಡಲೇ ಅವನು ಮತ್ತೆ, ಅಣ್ಣ ಯಾರು ಅವ್ರ ಮಗ, ಅಣ್ಣ ಏನು ಕುಡ್ದಿದ್ದ ಮತ್ತಲ್ಲಿ ಹೇಳ್ದ, ಅಣ್ಣ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೆ ನಾವು, ಯಾಕಂದ್ರೆ ನಾನು ಇಂಗ್ಲೀಷ್ ಸರ್ ಅಲ್ಲ. ಅವನಿಗೆ ಕುಡ್ದಾಗ ಅಣ್ಣ ಡಾಕ್ಟರ್ 48 hours ಏನು ಇಂಗ್ಲೀಷ್ ಮಾತಾಡ, ಡಾಕ್ಟರ್ 48 hours ಲಾಸ್ಟ್. ಹೌದಾ, ಇನ್ನೊಂದು ಸಾರಿ ಹೇಳಿದಿ ಮಗ, ತಮ್ಮನಿ ನನ್ನ ಚರ್ಚಿಗೆ ಎಷ್ಟು ಸಾರಿ ಬಂದಿದ್ದೀನಿ, ನೀನು ಬಾಯಿಂದ ಮರಣತರವಾದ ಶಬ್ದ ಬರಬಾರ್ದು ಅಂತ ಎಷ್ಟು ಸಾರಿ ಹೇಳಿದೆ. ಇಲ್ಲಣ್ಣ, ಯಾರು ನಮ್ಮ ಫೇಮಸ್ ಗಂಜಾ ಅನ್ನೋನು ಬಂದು ಹೀಗೆ ಹೇಳೋಗಿದ್ದಾನೆ, ನಿಮ್ಮ ತಾಯಿಯ ಕಿಡ್ನಿ ಫೇಲ್ ಆಗಿದೆ ಅಂತೇಳಿ. ಹೌದಾ, ಮತ್ತೊಬ್ಬರು 500 ರೂಪಾಯಿ ಕೊಟ್ಟಿದ್ದಾರೆ, ಕಲಾಸ ಆದ್ಮೇಲೆ ತಗೊಂಡು ಬಾ ಅಂತೇಳಿ ಅಂತ. ನಾ ಹೇಳಿದೆ, ನಿನ್ನ ಬಾಯಿ ಮುಚ್ಕೊಂಡ್ರೆ ಚಲೋ ಅಂತ ಹೇಳಿದೆ. ಯಾಕಂದ್ರೆ ಒಬ್ಬ ನನ್ನ ಮುಂದೆ ಸಣ್ಣಿದ್ದಾಗಿಂದ ದೊಡ್ಡವನಾಗಿದ್ದಾನೆ, ಭಾಳ ಒಳ್ಳೆ ಹುಡುಗವನು, ಒಳ್ಳೆಯವನಾಗಲಿ ಎಂಬುದಾಗಿ ನನ್ನ ಆರೈಕೆ. ಬಾಯಿ ಮುಚ್ಕೊಂಡ್ರೆ ಒಳ್ಳೇದಂತ ಹೇಳಿದೆ. ಅವಾಗ ಏನನ್ನ ಹಿಂಗದ, ಬಾನಿ ಅಂತ ಒಳಗೆ ಅಂತೇಳಿ ಒಳಗೆ ಹೋಗಿ ಪ್ರಾರ್ಥನೆ ಮಾಡಿ ಅವಳ ಕಣ್ಣು ತೆರೆಯುವಂತೆ. ಅವಳ ಕಣ್ಣು ತೆರಿಲಿಕ್ಕೆ ಆಗ್ತಾಯಿಲ್ಲ, ಮಾತಾಡ್ಲಿಕ್ಕೆ ಆಗ್ತಾಯಿಲ್ಲ. ಅವಳ ಕಣ್ಣು ತೆರೆದು ಸ್ವಲ್ಪ ಕಿವಿಯಲ್ಲಿ ಕೇಳಿಸೋಂಗಿಳಿದೆ, ಅಮ್ಮ ಆರಾಮಿದೆಯಾ ಅದೇ, ಇಲ್ಲ ಅಂತೇಳಿ. ಆದ್ರೆ ಒಂದು ತಿಳ್ಕೊ, ನೀನು ಇಲ್ಲಿ ಮಲಗಿದ್ದಿ, ನಾನು ಹೇಳೋ ಮಾತು ಕೇಳ್ರಿ. ಯಾಕಂದ್ರೆ ನಾನು ಡಾಕ್ಟರ್ ಪಾಲ್ ಯಾಂಗಿಚೋ ಅವರು ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿದ್ದ ಕೇಸನ್ನು ಹೇಗೆ ಡೀಲ್ ಮಾಡಿದಾರೆ ಅಂತ ನಾನು ಕೇಳಿದ್ದೆ. ಅದನ್ನು ಕೇಳಿದ ಕೂಡ ಅದನ್ನು ಪ್ರಾಕ್ಟಿಕಲ್ ಮಾಡಿದೆ ನಾನು. ಅಲ್ಲಿ ಡಾಕ್ಟರ್ ಪಾಲ್ ಯಾಂಗಿಚೋ, ಪಾಸ್ಟರ್ ಪಾಲ್ ಯಾಂಗಿಚೋ ವಿಶ್ವದ ಅತ್ಯಂತ ದೊಡ್ಡ ಸೇವಕರು. ಅವರು ನಾ ಹೇಳಿದೆ, ಅಮ್ಮ ನೀನು ಇಲ್ಲಿ ಮಲಗಿರೋದು ಸರಿಯಾ ಅಂತ ಕೇಳಿದೆ. ಇಲ್ಲ ನಿಮ್ಮ ಮಗ ಅಲ್ಲಿ ಅಡಿಗೆ ಮಾಡಿ ಹಾಕಬೇಕು, ನಿಮ್ಮ ಗಂಡ ನೋಡಿದ್ರೆ ಕೆಲಸಕ್ಕೆ ಹೋಗ್ತಾನೆ, ಅವ್ರಿಗೆಲ್ಲ ಅಡಿಗೆ ಯಾರು ಮಾಡಿ ಹಾಕ್ಬೇಕ್ರಿ? ಹೌದು ರೀ ಹಿಂಗಂದ್ರೆ. ಪಾಪ ಮಲಗಿದ್ಲವಳು, ಕಣ್ಣು ಅದು ಹೌದು. ನಾಳೆ ಜಲ್ದಿ ಆರಾಮಾಗಿ ಹೋಗಿ ನಿಮ್ಮ ಗಂಡನಿಗೆ ಅಡಿಗೆ ಮಾಡಿ ಹಾಕ್ಬೇಕು ನೀನು. ನಿಮ್ಮ ಮಗ ಇನ್ನೂ ಮದುವೆ ಆಗಿಲ್ಲ, ಅವನು ಮದುವೆ ಮಾಡಿ ಅವನ ಮೊಮ್ಮಕ್ಕಳು ನೋಡ್ಬೇಕು ನೀನು, ಹೌದಲ್ಲ? ಹೆದ್ ಬಿಟ್ಟು ನೀ ಇಲ್ಲಿ ಮಲಗಿದ್ರೆ ಹೆಂಗವ ಅಂತ ಹೇಳಿದ್ರೆ, ಹೌದ್ರಿ ಅಂತ ಹೇಳಿದ್ರಿ. ಆಗ ನಾನೊಂದು ಮಾತು ಕೇಳುತ್ತೇನೆ, ಹೇಳ್ತೀಯ? ಹೇಳು ನನ್ನ ಜೊತೆ. ಎಸಯ್ಯ ನನ್ನ ಒಡೆಯನೇ, ನನ್ನ ರಕ್ಷಕನೇ, ನೀನೇ ನನ್ನ ಒಡೆಯನು, ನೀನೇ ನನ್ನ ರಕ್ಷಕನು, ನನ್ನ ಸ್ವಸ್ಥದ ಕರ್ತನು ಎಂಬುದಾಗಿ ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಸಿದೆ. ನೀನು ಸ್ವಸ್ಥವಾಗ್ತಿಮ್ಮ, ನೀನು ಹೋಗಿ ಅಡಿಗೆ ಮಾಡೋದೈತಿ, ಅರ್ಜೆಂಟ್ ನೀ ಜಲ್ದಿ ಎದ್ದು ಅಡಿಗೆ ಮಾಡಕ್ಕೆ ಹೋಗಬೇಕು ಅಂತ ಹೇಳಿದೆ ನಾನು. ಐ ಲವ್ ದಿಸ್ ಸರ್. ಅದಕ್ಕಾಗಿ ನಿಮ್ಮ ಮಗನ ಮದುವೆ ಇನ್ನೂ ಆಗಿಲ್ಲ, ಮದುವೆ ಮಾಡಬೇಕು ಒಂದು, ಅವನು ಕೆಲಸಕ್ಕೆ ಹೋಗಿದ್ರೆ ಅವನಿಗೆ ಊಟ ಮಾಡಿ ಹಾಕೋರು ಯಾರು? ಹೌದ್ರಿ, ಯಾರೂ ಇಲ್ಲ. ಹೌದಲ್ಲ? ಯಾಕಂದ್ರೆ ತಾಯಿ ತಂದೆಗಳಿಗೆ ಏನು ಚಿಂತೆ ಇರ್ತದ್ರಿ? ತಾಯಿಗೆ ಗಂಡ ಹೆಂಡತಿ ಮಕ್ಕಳಿಗೆ ಮದುವೆ ಮಾಡೋ ಚಿಂತೆ. ಅಡುಗೆ ಮಾಡಿದ ಮೇಲೆ ಆಮೇಲೆ ಬೇಕಾದಷ್ಟು ಮನೆಗೆ ಹೋಗಿ ಹಟ್ಟಿ ಹಿಡ್ಕೊತ ಕುಂತಿರ್ತಾರೆ ಅವರು. ಅದೊಂದು ಪ್ಲಸ್ ಪಾಯಿಂಟ್ ವಿತ್ ಮೈನಸ್ ಪಾಯಿಂಟ್. ಸೊ ಆಮೇಲೆ ಏನಾಯ್ತು, ಇವಳು ಹೇಳಿ ಇಂಥ ಸ್ಥಿತಿಯಲ್ಲಿ ಹೇಳಿದ ಕೂಡ ಪ್ರಾರ್ಥನೆ ಮಾಡಿದೆ. ಅಲ್ಲೆಲ್ಲರಿಗೂ ಹೇಳಿದೆ, ಅವರ ಸಂಬಂಧಿಗಳು ಯಾರ ಹತ್ರನೂ ಹೇಳಕ್ ಹೋಗ್ಬೇಡ್ರಿ, 48 ತಾಸು ಡಾಕ್ಟರ್ ಹೇಳಿದ್ದಾರೆ ಇವಳು ಸಾಯ್ತಾಳ, ದಯಮಾಡಿ ಹೇಳಕ್ ಹೋಗ್ಬೇಡ್ರಿ ಅಂತ ಹೇಳಿದೆ ನಾನು. ಯಾಕೆ? ನಿಮ್ಮ ಬಾಯಿಂದ ಜೀವವು ಮರಣವು ನಾಲಿಗೆ ವಶದಲ್ಲಿದೆ, ಶೈತಾನ ವಶದಲ್ಲಿದೆ ಅಂತ ಬೈಬಲಲ್ಲಿ ಹೇಳಲಾಗಿಲ್ಲ. ಇವನ್ ದೇವರು ತನ್ನ ವಶದಲ್ಲಿ ಕೂಡ ಇಟ್ಕೊಂಡಿಲ್ಲ, ನಿನ್ನ ನಾಲಿಗೆ ವಶದಲ್ಲಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಜ್ಞಾನೋಕ್ತಿ 18, 22, 21 ನೋಡ್ತೇವೆ, ಜೀವವು ಮರಣವು ನಾಲಿಗೆ ವಶದಲ್ಲಿ. ಅದಕ್ಕಾಗಿ ನೀವು ಹೇಳಬೇಡ್ರಿ ಅಂತ ಹೇಳಿದೆ, ಪ್ರಾರ್ಥನೆ ಮಾಡಿದೆ. ದೇವರು ಇವಳನ್ನು ಎಬ್ಬಿಸ್ತಾನೆ, ಇವಳು ಮತ್ತು ತಿರುಗಿ ಅವರ ಗಂಡನಿಗೆ ಅಡಿಗೆ ಮಾಡ್ತಾಳೆ ಅಂತ ಹೇಳಿದೆ. ಅವಳು ಎದ್ದು ಗುಣವಾಗಿ ಯಾವ ಚರ್ಚಲ್ಲಿ 500 ರೂಪಾಯಿ ಕೊಟ್ರಲ್ಲ ಅವಳಿಗೆ ಹಣ ತರಲಿಕ್ಕೆ, ಆ ಸಭೆಯಲ್ಲಿ ಹೋಗಿ ಸಾಕ್ಷಿ ಹೇಳಿದ್ಲು ಅಂತ ಹೇಳು. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಈಗ ಮತ್ತೆ ಯಾರಲ್ಲ, ಈಗ 7-8 ವರ್ಷ ಆಯ್ತು, ಅವಳು ಇನ್ನೂ ಬದುಕಿದ್ದಾಳೆ. ಯಾವ ದಿವಸ ಗೊತ್ತಾಯ್ತಂದ್ರೆ, ನಾನು ಯಾವ ತಂಗಿ ನನಗೆ ಫೋನ್ ಮಾಡಿ ಹೇಳಿದ್ರೆ ಅವ ಮನೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಲಿಕ್ಕೆ ಕೂತಿದೆ. ಹೊರಗೆ ನೋಡಿದೆ, ಈ ಅಕ್ಕ ಏನು ಶೀಲ ತಗೊಂಡೋಗ್ತಾರಲ್ಲ ಅಂತ ಹೇಳಿದೆ, ಈಕೆ ಬದುಕಿದಾಳ ಅಂತ ಕೇಳಿದೆ. ಈ ಅಣ್ಣ ಆರಾಮಾಗಿ ಬಂದಾಳ, ಈಗ ಎಲ್ಲಿ ಹೋಗ್ತಾಳೆ? ಸಂಡೇ ಅಲ್ಲ ಇವತ್ತು.
ಶುಕ್ರವಾರಲ್ಲಿ ಇವತ್ತು ಅದಕ್ಕೆ ಅಬ್ರಾಮ್ ತರಕ್ಕೆ ಹೋದ. ಒಬ್ಬೊಬ್ಬ ಅಷ್ಟು ತಯಾರಾಗಿದಾರ, ನನಗೆ ಗೊತ್ತೂ ಇಲ್ಲ ಅಂತ ಹೇಳಿದೆ. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವರ ಚಿತ್ತ ಇದೆ ಅಂತ ನೀವು ಕನ್ಫರ್ಮ್ ಆಗಿ, ದೇವರ ಚಿತ್ತ ಇದು ಹೇಳ್ತದೆ ಎಂಬುದಾಗಿ ನೀವು ಕನ್ಫರ್ಮ್ ಆಗಿ ಅದನ್ನು ಅರಿಕೆ ಮಾಡಿಬಿಟ್ರೆ ಖಂಡಿತವಾಗಿ ಅದು ನಿಮ್ಮ ಜೀವನದಲ್ಲಿ ಆಗ್ತದೆ. ಆಮೇನ್. ಎಲ್ಲರೂ ಕಣ್ಮುಚ್ಚೋಣ, ದೇವರಿಗೆ ಸಮರ್ಪಿಸೋಣ. ಈ ಒಂದು ವಚನಗಳನ್ನು ನೆನಪಿನಲ್ಲಿ ಇಟ್ಕೊಂಡು, ಯೇಸು ಯಾರ ರೋಗಿಯನ್ನು ಸ್ವಸ್ಥತೆ ಮಾಡುವಾಗ ನಿನ್ನ ಚಿತ್ತವಿದ್ರೆ ಎಂದು ಹೇಳಿಲ್ಲ. ಯೇಸು ಯಾರನ್ನು ಬಿಡುಗಡೆ ಮಾಡುವಾಗ ನಿನ್ನ ಚಿತ್ತ ಇದ್ರೆ ಅಂತ ಹೇಳಿಲ್ಲ. ಯೇಸು ಯಾರನ್ನು ಪಾಪಗಳನ್ನು ಬಿಡುಗಡೆ ಮಾಡುವಾಗ ನಿನ್ನ ಚಿತ್ತ ಇದ್ರೆ ಅಂತ ಹೇಳಿಲ್ಲ. ಒಂದು ಪಾಪ ಸ್ತ್ರೀಯನ್ನು ಕಲ್ಲಿಂದ ಎಸೆದು ಕೊಂದಾಕುವಾಗ ಇಗೋ ಧರ್ಮಶಾಸ್ತ್ರ ಹೇಳುತ್ತದೆ ಇವಳನ್ನು ಕೊಂದಾಗಬೇಕೆಂಬುದಾಗಿ. ಆದರೆ ಅಲ್ಲೇ ಪರಲೋಕದಲ್ಲಿರುವಂತಹ ತಂದೆ ಚಿತ್ತವನ್ನು ವ್ಯಕ್ತಪಡಿಸಿದ್ದಾನೆ, ಈ ಪಾಪಿಯನ್ನು ರಕ್ಷಣೆ ಹೊಂದುವುದು ಕರ್ತನ ಚಿತ್ತವಿದೆ ಎಂಬುದಾಗಿ. ಕಣ್ಣನ್ನು ಮುಚ್ಚೋಣ, ಎಲ್ಲರೂ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂಥ ನಮ್ಮ ತಂದೆ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಹೌದು ರಾಜ, ಇವತ್ತು ಅದ್ಭುತವಾದಂಥ ಅನುಮಾನದಿಂದ ಗೊಂದಲಕ್ಕೇಡಾಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ನಮ್ಮಿಂದ ಕರ್ತನೆ ನಿನ್ನ ಬೆಳಕು, ನಿನ್ನ ವಾಕ್ಯ ಎಂಬ ಬೆಳಕಿಂದ ಹೋಗಲಾಡಿಸಿ ಕರ್ತನೆ ನಮ್ಮ ಆತ್ಮ ಪ್ರಾಣಕ್ಕೆ ಸತ್ಯವನ್ನು ತಿಳಿಸಿದಿ. ಎಲ್ಲರೂ ಸ್ವಸ್ಥತೆ ಹೊಂದಬೇಕು, ಎಲ್ಲರೂ ರಕ್ಷಣೆ ಹೊಂದಬೇಕು, ಎಲ್ಲರೂ ಬಿಡುಗಡೆ ಹೊಂದಬೇಕು, ಎಲ್ಲರೂ ಕೆಟ್ಟ ಚಟಗಳಿಂದ ಬಿಡುಗಡೆ ಹೊಂದಬೇಕು, ದೇವಪೀಡಿತರಿಂದ ಬಿಡುಗಡೆ ಹೊಂದಬೇಕು, ಎಲ್ಲರೂ ಬಡತನದಿಂದ ಬಿಡುಗಡೆ ಹೊಂದಬೇಕು, ಎಲ್ಲರೂ ಸೆರೆಯಿಂದ ಬಿಡುಗಡೆ ಹೊಂದಬೇಕು ಎಂಬುದಾಗಿ ನೀನು ಅಭಿಷೇಕಿಸಲ್ಪಟ್ಟಿದ್ದಿ. ಯೆಶಯ್ಯ ನೀನು ಹೇಳಿದಿ, ಇಗೋ ಕರ್ತನ ಆತ್ಮ ನನ್ನ ಮೇಲಿದೆ, ನಾನು ಬಡವರಿಗೆ ಸುವರ್ತಮಾನವನ್ನು ಸಾರಲು ನನ್ನನ್ನು ಅಭಿಷೇಕಿಸಿದ್ದಾನೆ, ಕುರುಡರು ನೋಡುವಂತೆ ಮತ್ತು ಸೆರೆಮನೆಯಲ್ಲಿದ್ದವರು ಬಿಡುಗಡೆ ಆಗುವಂತೆ ನಾನು ಘೋಷಣೆ ಮಾಡಲಿಕ್ಕೆ, ಯೂಬ್ಲಿ ವರ್ಷವನ್ನು ಸಾರಿ ಹೇಳೋದಕ್ಕಾಗಿ ಮತ್ತು ಬಾಧಿತರನ್ನು ಮುಕ್ತಗೊಳಿಸೋದಕ್ಕಾಗಿ ನಾನು ಬಂದಿದ್ದೀನಿ ಎಂಬುದಾಗಿ ಹೇಳಿರುವ ಆ ಸುವಾರ್ತೆ ಇವತ್ತು ಎಲ್ಲರಿಗೆ ನೆರವೇರಲಿ ಎಂಬುದಾಗಿ ನಿನ್ನ ಚಿತ್ತವಾಗಿದೆ. ಒಬ್ಬನೂ ನಾಶವಾಗುವುದು ಪರಲೋಕದಲ್ಲಿರುವಂಥ ನನ್ನ ತಂದೆ ಚಿತ್ತವಲ್ಲ. ರೋಗದಲ್ಲಿ ನಾಶವಾಗುವುದು, ಶಾಪದಲ್ಲಿ ನಾಶವಾಗುವುದು, ದರಿದ್ರದಲ್ಲಿ ನಾಶವಾಗುವುದು, ಅಶಾಂತಿಯಲ್ಲಿ ನಾಶವಾಗುವುದು, ಒಬ್ಬನೂ ನಾಶವಾಗುವುದು ಪರಲೋಕದಲ್ಲಿರುವಂಥ ನನ್ನ ತಂದೆ ಚಿತ್ತವಲ್ಲ ಅನ್ನತಕ್ಕಂಥ ಚಿತ್ತವನ್ನು ತಿಳಿದು ಕರ್ತನೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕೇಳುವ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರು ಯಾರೇ ಇರಲಿ, ಇಗೋ ನಿನ್ನ ಸ್ವಸ್ಥತೆ ದೇವರಿಂದ ಖಚಿತಪಡಿಸಲಾಗಿದೆ. ಅದಕ್ಕಾಗಿ ಒಂದು ವಿಶ್ವಾಸಿ, ಒಂದು ಸಭೆಯಲ್ಲಿರುವ ಭಕ್ತನು ವಿಶ್ವಾಸಿ, ಅವನು ಗುಣವಾಗಲಿಕ್ಕೆ ಆಗ್ತಾ ಇಲ್ಲ, ಅವನಲ್ಲಿ ವಿಶ್ವಾಸ ಲೋಪ ಇದೆ, ಅವನಲ್ಲಿ ಯಾವುದೋ ತಪ್ಪಿರಬಹುದು, ಆದರೆ ಸಭೆ ಹಿರಿಯರನ್ನು ಕರೆದು ಪ್ರಾರ್ಥನೆ ಮಾಡಿಸ್ಕೊ. ನೀನು ರೋಗದಿಂದಿರುವುದು ದೇವರ ಚಿತ್ತವಲ್ಲ. ಸಭೆಯಲ್ಲಿರುವ ಯಾರನ್ನಾರು ಕರೆದು ನೀನು ಸ್ವಸ್ಥವಾಗು. ನೀನು ಸ್ವಸ್ಥವಾಗಬೇಕಾದ್ರೆ ನಿನ್ನ ಪಾಪ ಅಪರಾಧಗಳನ್ನು ಒಪ್ಪಿಕೊಳ್ಳಿರಿ, ಆಗ ಪ್ರಾರ್ಥನೆ ಮಾಡ್ರಿ. ಆವಾಗ ಹೇಳಲಾಗಿದೆ, ನೀತಿವಂತನ ಪ್ರಾರ್ಥನೆ ಬಹು ಫಲವತ್ತಾಗಿರುತ್ತದೆ. ಅಂದ್ರೆ ಅರ್ಥ ಏನು? ನೀವು ಒಬ್ಬರನ್ನೊಬ್ಬರು ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಕರ್ತನು ನಂಬಿಕಸ್ಥನು, ನೀತಿವಂತನು, ಪ್ರಾಮಾಣಿಕನು, ನಮ್ಮ ಎಲ್ಲ ಪಾಪಗಳನ್ನು ಭರಿಸಿ ನಮ್ಮನ್ನು ಶುದ್ಧೀಕರಿಸಿ, ನಂಬಿಕಸ್ಥನು ನೀತಿವಂತನಾಗಿರುವ ದೇವರು ನಮ್ಮನ್ನು ಶುದ್ಧೀಕರಿಸಿ ನಮ್ಮದಾಗಿ ಈ ಮೊದಲನೇ ಯೋಹಾನ 1ನೇ ಅಧ್ಯಾಯ 8-9 ಹೇಳಿದ ಪ್ರಕಾರವಾಗಿ ನಮ್ಮನ್ನು ಮತ್ತು ತಿರುಗಿ ನೀತಿವಂತರಾಗಿ ಮಾಡಿದ್ದ ನಮ್ಮನ್ನು ತಿರುಗಿ ಪುನಃ ನೀತಿವಂತರಾಗಿ ನಮ್ಮನ್ನು ಚೈತನ್ಯಗೊಳಿಸಿಕೊಂಡವರಾಗಿ ಆಗ ನೀವು ಪ್ರಾರ್ಥನೆ ಮಾಡುವಾಗ, ನಂಬಿಕೆಯುಳ್ಳ ಪ್ರಾರ್ಥನೆ ರೋಗಿಯನ್ನು ಸ್ವಸ್ಥತೆ ಮಾಡುತ್ತದೆ, ನೀತಿವಂತನ ಪ್ರಾರ್ಥನೆ ಬಹು ಫಲವತ್ತಾಗಿರ್ತದೆ. ಈಗೋ ಏಲಿಯನು ಮಳೆ ಬರಬೇಕೆಂಬ ಮಳೆ ಬರಬಾರದೆಂಬುದಾಗಿ ಹೇಳಿರುವಾಗ ಮಳೆ ಬರಲಿಲ್ಲ. ಅಂದ್ರೆ ಪರಲೋಕದಿಂದ ಇರುವ ಚಿತ್ತ ಏಲಿಯನ ಬಾಯಿಂದ ಬರ್ತಕ್ಕಂಥ ಮಳೆ ಬರಬಾರದೆಂಬುದಾಗಿ ಹೇಳಿರುವಾಗ ಆ ಪ್ರವಾದಿ ಮಳೆ ಬರಲಿಲ್ಲ 3.5 ವರ್ಷ, ಮಳೆ ಬರಬೇಕಂತ ಹೇಳಿರುವಾಗ ತನ್ನ ಬಾಯಿಂದ ಅದು ಹಾಗೇ ಆಗಿತ್ತು. ಅಂದ್ರೆ ತಂದೆ ಚಿತ್ತ ನಿನ್ನ ಬಾಯಿಂದ ಬರುವ ನುಡಿಯನ್ನು ನೆರವೇರಿಸೋದಕ್ಕಾಗಿ ಸತ್ಯವು ಇವತ್ತು ನಾವು ತಿಳಿದುಕೊಂಡಿದ್ದೆ ರಾಜ. ಜೀವವು ಮರಣವು ನಾಲಿಗೆ ವಶದಲ್ಲಿದೆ, ನಿನ್ನ ನಾಲಿಗೆ ವಶದಲ್ಲಿದೆ ಹೊರತು ಸೈತಾನನ ನಾಲಿಗೆ ವಶದಲ್ಲಿಲ್ಲ. ಇವನ್ ದೇವರು ತನ್ನ ನಾಲಿಗೆ ವಶದಲ್ಲಿ ಕೂಡ ಇಟ್ಕೊಂಡಿಲ್ಲ, ಆದರೆ ನಿನ್ನ ಅಕ್ಕಪಕ್ಕದರ ನಾಲಿಗೆ ವಶದಲ್ಲಿ ಇಟ್ಟಿಲ್ಲ. ಈಗೋ ನಿನ್ನ ನಾಲಿಗೆ ವಶದಲ್ಲಿ ಇಟ್ಟಿದ್ದಾನೆ. ಜೀವವು ಮರಣವು, ಶಾಪವು ಆಶೀರ್ವಾದವು, ಮೇಲು ಕೇಡು ಇವೆಲ್ಲವೂ ನಿನ್ನ ನಾಲಿಗೆ ವಶದಲ್ಲಿ ಇಟ್ಟಿದೆ. ನಿನಗೆ ಶುಭವಾಗಲಿ, ಮೇಲಾಗಲಿ, ರಕ್ಷಣೆ ನಿತ್ಯಜೀವ ಸದಾಕಾಲ ಸ್ಥಾಪಿಸಲ್ಪಡಲಿ ಎಂಬುದಾಗಿ ಹಾರೈಸ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಕೇಳುತ್ತಿರ್ತಕ್ಕಂಥ ಎಲ್ಲವರಿಗೆ ಗುಣವಾಗಲಿ, ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿ, ಯೇಸು ನಾಮದಲ್ಲಿ ಕರ್ತನೆ ಉದ್ಧರಿಸಲ್ಪಡಲಿ, ಯೇಸು ನಾಮದಲ್ಲಿ ಕರ್ತನೆ ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರಿದಂತೆ ಭೂಲೋಕದ ಎಲ್ಲಾ ಮಾನವರಲ್ಲಿ ನೆರವೇರಲಿ ಎಂಬುದಾಗಿ ಹಾರೈಸ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟೋ ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ, ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಹೀಗೆ ಇದೇ ಅನೇಕ ಜನರಿಗೆ ಶೇರ್ ಮಾಡ್ತೀರಿ. ಗಾಡ್ ಬ್ಲೆಸ್ ಯು, ಗಾಡ್ ಲವ್ಸ್ ಯು.